ಬಿಡಿ, ನಿನ್ ಮುಂದ್ಗಡೆ ಇರೋನ್ನ ಬಿಡು, ಹಿಂದ್ಗಡೆ ಇರೋನ್ನ ಬಿಡು. ಎಂತ ಬಟ್ಟೆ ಹಾಕೊಂಡ್ ಬಂದಿದೆ, ಬೇರೆಯವ್ರು ಎಂತ ಬಟ್ಟೆ ಹಾಕೊಂಡ್ ಬಂದೆ ಬಿಡು. ಎಲ್ಲ ಸೈಲೆಂಟ್ ಆಗಿ ಸೈಡ್ ಗೊತ್ತು. ಹೊಟ್ಟೆನ ಮರ್ತೋಗು. 1 ಅವರ್, 3/4 ಅವರ್, 50 ನಿಮಿಷ, 1 ಅವರ್, 1 ಅವರ್ 5 ನಿಮಿಷ ದೇವ್ರಿಗಂತ ಸಪರೇಟ್ ಮಾಡ್ಕೋ ಬೇಗ. ಸ್ಪಿರಿಟ್ ಆಫ್ ಗಾಡ್. ದೇವರು ಮಾತಾಡಿಲ್ಲ ಅಂದ್ರೆ ನೀನ್ ಸರಿಯಾಗಲ್ಲ, ನಾನು ಸರಿಯಾಗಲ್ಲ, ಯಾರು ಸರಿಯಾಗಲ್ಲ. ಆತನ ಸ್ವರ ಕೇಳಿದ್ರೆ ನಾವು ಹೆಂಗೆ ಬದಲಾಗ್ತೀರಿ? ಭಯಭಕ್ತಿಯಿಂದ ಕೇಳುವಂತ ವಾಕ್ಯ ಕಿವಿಗೊಟ್ಟು ಕೇಳು. ನೀನ್ ಕೇಳ್ಬಿಟ್ಟು ನಡೆದಿಲ್ಲ ಅಂದ್ರೆ ಕಿವಿ ಕೊಡ್ತಾ ಇಲ್ಲ ವಾಕ್ಯಕ್ಕೆ ಅಂತ. ಕೇಳ್ಬಿಟ್ಟು ನಡೆಯುವಾಗ ವಾಕ್ಯಕ್ಕೆ ಕಿವಿ ಕೊಡ್ತಾ ಇಲ್ಲ. ಆಮೆನ್, ಹಲ್ಲೆಲೂಯಾ, ಆಮೆನ್. ಎಷ್ಟು ಜನ ಆತನದಿಂದ ಬಂದಿದ್ದೀರೋ ಗೊತ್ತಿಲ್ಲ. ನಾನಂತೂ ದಾಹದಲ್ಲಿ ಹೇಳಕ್ಕೆ ಬಂದಿದ್ದೀನಿ. ಆಮೆನ್. ನೀರಿಲ್ಲದವನು, ಹಣವಿಲ್ಲದವನು ಸಹ ಬರಲಿ, ಬಡವನು ಬರಲಿ, ಹಣವಂತನೂ ಬರಲಿ, ಯಥೇಚ್ಛವಾಗಿ ಕುಡಿಯಲಿ. ಆ ಕಡೆ ದಿನದಲ್ಲಿ ಹಬ್ಬದಲ್ಲಿ ಏಸಯ್ಯ ಆ ಪೇಟೆಯಲ್ಲಿ ನಿಂತು ಆಮೆನ್ ಹಬ್ಬದ ದಿನದಲ್ಲಿ ಕರೀತಾ ಇದ್ದಾರೆ. ಹಲ್ಲೆಲೂಯಾ. ನಂಬುವನ ಹೊಟ್ಟೆ ಒಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ನನ್ನನ್ನು ನಂಬುವನ ಹೊಟ್ಟೆ ಒಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ತರೀಲಿ ನಿಮ್ಮ ಕಣ್ಣುಗಳು, ತರೀಲಿ ನಿಮ್ಮ ಬುದ್ಧಿ, ತರೀಲಿ ನಿಮ್ಮ ಹೃದಯ, ತರೀಲಿ ನಿಮ್ಮ ಮನಸ್ಸು. ಭಾವನೆಗಳು ವ್ಯರ್ಥವಾಗ್ಲಿ, ನಿಮ್ಮ ಸ್ವಂತ ಆಲೋಚನೆ ವ್ಯರ್ಥವಾಗ್ಲಿ. ದೇವರ ಆಲೋಚನೆಗೆ ಒಳಪಡು. ಕಾಲ ದಾರ ಬಾಲ ಶಾಲ ತಾರ ಕಾಲ ದೀರ ಗಾಲ ದಾರ ಬಾಲ ಕಾಲ ಅಂದ ರಾಮ ಓಕಾಲ ಅಂದ ರಾಮ ಗಾಲ ದುರ ಓಯ್ಕಾಲ ಅಂದ ರಾಮ ಶಗಲ ಅಂದು ರೇಖಾ. ಆಮೆನ್, ಹಲ್ಲೆಲೂಯಾ. ಒಂದು ವಾಕ್ಯವನ್ನು ನೋಡೋಣ. ಯೋಹಾನ ಗ್ರಂಥ 15ನೇ ಅಧ್ಯಾಯ, యోహాను 15, యోహాన గ్రంథము 15వ అధ్యాయము. ಆಮೆನ್, ಹಲ್ಲೆಲೂಯಾ. 19ನೇ ವಚನವನ್ನು ಓದಿ. ನೀವು ಲೋಕದ ಕಡೆಯವರಾಗಿರದಿದ್ದರೆ ಲೋಕವು ನಿಮ್ಮ ಮೇಲೆ ನನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಏನಂತೆ ನೀವು ಈ ಲೋಕದವರಲ್ಲ. ನೀವು ಈ ಲೋಕದಲ್ಲಿ ಇದ್ರೂ ಕೂಡ ನೀವು ಈ ಲೋಕದವರಲ್ಲ. ನೀವು ಅಮೆರಿಕದಲ್ಲಿ ಇದ್ರೂ ಕೂಡ ಅಮೆರಿಕದವರಲ್ಲ, ಭಾರತೀಯರು. ಹಲ್ಲೆಲೂಯಾ. ನೀವು ತಮಿಳುನಾಡಲ್ಲಿ ಇದ್ರೆ ಕೂಡ ನೀವು ತಮಿಳುನಾಡವರಲ್ಲ, ಕರ್ನಾಟಕದವರು. ನೀವು ಪಕ್ಕದ ಊರಲ್ಲಿ ಇದ್ರೆ ಕೂಡ ಒಂದು 3 ದಿನ ಹಬ್ಬಕ್ಕೆ ಹೋಗಿ, ಏನೋ ಉತ್ಸವಕ್ಕೆ ಹೋಗಿ, ಏನೋ ಒಂದು ಪ್ರೋಗ್ರಾಮ್ ಹೋಗಿ, ಮದುವೆಗೆ ಹೋಗಿ 3 ದಿನ ಸ್ಟೇ ಮಾಡಿದ್ರೆ ಕೂಡ ನೀವು ನಿಮ್ಮ ಸ್ವಂತ ಮನೆ ಇರೋ ಊರವರೇ. ಹಲ್ಲೆಲೂಯಾ. ಈ ಭೂಮಿಯಲ್ಲಿ ನೀವಿದ್ರೆ ಕೂಡ, ಈ ಆಕಾಶದ ಕೆಳಗಡೆ ನೀವಿದ್ರೆ ಕೂಡ ಈ ಆಕಾಶದ ಕೆಳಗಿರೋರು ಅಲ್ಲ. ನೀವು ಈ ಭೂಮಿಯವರು ನೀವಲ್ಲ, ಈ ಲೋಕದವರು ನೀವಲ್ಲ. ಈ ಲೋಕದಲ್ಲಿ ನಿಮ್ಮನ್ನ ಆರಿಸಿ ಸೆಲೆಕ್ಷನ್ ಮಾಡಿ ಸಪರೇಟ್ ಮಾಡಿ ನಿನ್ನನ್ನ ತಕೊಂಡಿದ್ದೀನಿ. ಒಲಿಸಲಿದ್ದ ನಿನ್ನನ್ನ, ಪಾಪದಲ್ಲಿದ್ದ ನಿನ್ನನ್ನ, ದೋಷದಲ್ಲಿದ್ದ ನಿನ್ನನ್ನ, ಸೈತಾನ ಕಂಟ್ರೋಲ್ ಇದ್ದ ನಿನ್ನನ್ನ, ದ್ರೋಹಗಳಲ್ಲಿ ತುಂಬಿದ ನಿನ್ನನ್ನ, ಮೋಹ, ಕಾಮ, ಮತ, ಮತ್ಸರ, ಅನ್ಯಾಯ, ಸುಳ್ಳು ತುಂಬಿದ ನಿನ್ನನ್ನ ಆರಿಸಿಕೊಂಡಿದ್ದೀನಿ. ಪಾಪಿಗಳ ಮಧ್ಯದಿಂದ ನಿನ್ನನ್ನು ಆರಿಸಿಕೊಂಡಿದ್ದೀನಿ. ಪಾಪಿಗಳ ಮಧ್ಯದಿಂದ ನಿನ್ನನ್ನು ಎತ್ಕೊಂಡಿದ್ದೀನಿ. ನಿನ್ನನ್ನು ಸಪರೇಟ್ ಮಾಡಿದ್ದೀನಿ. ನೀನ್ ಮಿಕ್ಸ್ ಆಗಬಾರ್ದು. ನಿನ್ನನ್ನು ಸಪರೇಟ್ ಮಾಡ್ತಿದ್ದೀನಿ. ನೀನು ಶುದ್ಧ ಜೀವಜಲ, ನೀನ್ ಪರಿಶುದ್ಧ ಜೀವಜಲ, ನೀನ್ ಪರಿಶುದ್ಧ ಸಖಿಯ ಪ್ರಜೆ. ನೀನ್ ಸಪರೇಟ್ ಆಗಿರ್ಬೇಕು. ನೀನ್ ಸಪರೇಟ್ ಆಗಿರೋದೇ ದೇವ್ರು ಇಷ್ಟಪಡ್ತಾನೆ. ನೀನ್ ಸಪರೇಟ್ ಆಗಿ ಜೀವಿಸೋದು ದೇವ್ರು ಇಷ್ಟಪಡ್ತಾನೆ. ನಿನ್ನ ನಡೆ, ನಿನ್ನ ನುಡಿ, ನಿನ್ನ ಮಾತು, ನಿನ್ನ ಕ್ರಿಯೆ, ನಿನ್ನ ಕೃತ್ಯ, ನಿನ್ನ ಕಾರ್ಯ, ನಿನ್ನ ಜೀವಿತ, ನಿನ್ನ ಪ್ರಾರ್ಥನಾ ಬದುಕು ಆಮೇಲೆ ಲೋಕದವರಿಗಿಂತ ವ್ಯತ್ಯಾಸವಾಗಿರ್ಬೇಕು. ವಾಕ್ಯದಲ್ಲಿ ನಡೆಯೋರಿಗಿಂತ, ನಡೀದೇ ಇರೋರಿಗಿಂತ ವ್ಯತ್ಯಾಸವಾಗಿರ್ಬೇಕು. ಆಮೆನ್. ಅಂದ್ರೆ ನಾನು ಹೇಳ್ತಾರ ಮಾತು ಇವತ್ತು ಏನಂದ್ರೆ, ಇವತ್ತಿನ ಟೈಟಲ್ ನೀನು ಈ ಲೋಕದವರೊಂದಿಗೆ ಸೇರಿ
ಸಾರಿ, ನೀನು ಈ ಲೋಕದವರೊಂದಿಗೆ ಸೇರದೆ ಪ್ರತ್ಯೇಕವಾಗು. ಪ್ರತ್ಯೇಕ ಮೀನ್ಸ್ ಸಪರೇಟ್. ಸಪರೇಟ್. ನಿನ್ನ ದೇವರು ಸಪರೇಟ್ ಆಗಿ ಟ್ರೀಟ್ ಮಾಡ್ತಾನೆ. ನಿನಗೆ ಸಪರೇಟ್ ರೂಮು, ನಿನ್ ಸಪರೇಟ್ ಫುಡ್, ನಿನ್ ಸಪರೇಟ್ ಸ್ಪೆಷಲ್, ನಿನ್ ಸಪರೇಟ್ ಎಲ್ಲ ಸಪರೇಟ್ ಆಗಿ ನಿನ್ನ ದೇವರು ನೋಡಕ್ ಇಷ್ಟಪಡ್ತಾನೆ. ನಿನ್ ಲೋಕದಲ್ಲೂ ಮನುಷ್ಯನಂತೆ ಹಳೆ ಜೀವಿತ, ಪಾಪದ ಜೀವಿತ, ಬಿಟ್ಟಿರೋ ಜೀವಿತ ನೀನ್ ಮಿಕ್ಸ್ ಆಗುವಾಗ ಲೋಕದವರೊಳಗಡೆ ಸೇರ್ಕೊಂಡ್ಬಿಡ್ತೀಯ. ಲೋಕದವ್ರ ಜೊತೆನೆ ನಿಂತ್ಕೊಬೇಕಾಗುತ್ತೆ ದೇವರ ರಾಜ್ಯದಲ್ಲಿ ನ್ಯಾಯ ತೀರ್ಪಿಗೆ. ಚೆನ್ನಾಗಿ ಕೇಳು. ನೀನು ಈ ಲೋಕದವ್ರ ಜೊತೆ ಸೇರಬೇಡ. ಈ ಲೋಕದಲ್ಲಿ ನಿನ್ನನ್ನ ಆರಿಸಿ ತಕೊಂಡಿದ್ದೀನಿ. ನೀನು ಈ ಲೋಕಕ್ಕೆ ಸಂಬಂಧಪಟ್ಟವನಲ್ಲ, ನೀನು ಪರಲೋಕಕ್ಕೆ ಸಂಬಂಧಪಟ್ಟವನು. ಮನೇಲಿ ಹೋಗಿ ಓದ್ಕೊಳ್ಳಿ. ಎಫೆಸ ಗ್ರಂಥ 2ನೇ ಅಧ್ಯಾಯ 7ರಿಂದ 10ನೇ ವಚನವರೆಗೂ ಓದುವಾಗ, ಸತ್ತಿದ್ದ ನಿಮ್ಮನ್ನೂ ಸಹ ಕ್ರಿಸ್ತನು ಎಬ್ಬಿಸಿ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಮುಂದಾಳ ಲೋಕದ ಮಹಿಮೆಯನ್ನು ನಿಮಗೆ ತೋರಿಸಬೇಕಂತ ಆತನು ನಿನ್ನನ್ನು ಸಹ ಕ್ರಿಸ್ತನೊಂದಿಗೆ ದೇವರು ಬಲಗಡೆಯಲ್ಲಿ ಪರಲೋಕದಲ್ಲಿ ರೈಟ್ ಸೈಡ್ ಅಲ್ಲಿ ಅಧಿಕಾರ ಸ್ಥಳದಲ್ಲಿ ಕೂಡಿಸಿಕೊಂಡನು ಅಂತಿದೆ. ಆಮೆನ್. Spirit of God. Hallelujah. Mike himself. Spirit of God. Amen. Hallelujah. Himself value. Amen. Amen. ವಾಕ್ಯ ಹೇಳ್ತದೆ, ಕ್ಲೀನ್ ಆಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಕ್ಲೀನ್ ಆಗಿ ಹೇಳ್ತದೆ. ನಾನು ಈ ಲೋಕದೊಳಗಿಂದ ನಿಮ್ಮನ್ನ ಆರಿಸಿ ತಕೊಂಡಿದ್ದೀನಿ. ಆರಿಸ್ಕೊಂಡ್ಮೇಲೆ ನೀನ್ ತಿರ್ಗಾ ಅಲ್ಲೇ ಹೋದ್ರೆ, ಆಮೇನ್. ಈ ಕೆಲವರು ಭೂಮಿ ಮೇಲೆ ಇರ್ತಾರೆ, ಇದು ನಮ್ ಜಾತಿ, ನಾವು ಮೇಲೆ ಜಾತಿ, ಐ ಜಾತಿ, ನಾವು ಒಳ್ಳೆ ಕ್ಯಾಟಗರಿ, ನಾವೊಂದು ಟ್ರೈಬ್ ಅವರು, ನಾವೊಂದು ವರ್ಗದವರು, ನಾವೊಂದು ಕುಲದವರು, ನಾವೊಂದು ಪಂಗಡದವರು ಅನ್ನೋದು ಯಾರ ಜೊತೆ ಸೇರಲ್ಲ, ಯಾರ ಜೊತೆ ಏನಕ್ಕೂ ಸೇರಲ್ಲ. ಸಪರೇಟ್ ಆಗಿರ್ತಾರೆ. ಅವ್ರ ಜಾತಿಯವ್ರು ಬೇರೆ ಎಷ್ಟೇ ಗಲೀಜಿಲ್ಲ, ಅವ್ರ ಮನೆಗೆ ಹೋಗ್ತಾರೆ, ಅವ್ರ ಮನೇಲಿ ತಿಂತಾರೆ, ಇವ್ರು ಕ್ಲೀನ್ ಆಗಿರ್ತಾರೆ ಲೌಕಿಕ ರೀತಿಯಲ್ಲಿ. ಆದ್ರೆ ಬೇರೆ ಜಾತಿಯವರು, ಬೇರೆ ಕುಲದವರು, ಅವ್ರು ಎಷ್ಟೇ ಶುದ್ಧವಾಗಿರ್ಲಿ, ಎಂತ ಒಳ್ಳೆ ಮನೆಯಲ್ಲಿರ್ಲಿ, ಆ ಜಾತಿ ಬೇರೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಮುಟ್ಟೋದು, ಅಂಟ್ಕೊಳ್ಳೋದು, ಅವ್ರ ಜೊತೆ ಸೇರೋದು ಮಾಡ್ದಿರ್ತಾರೆ. ನಾನು ಹೇಳ್ಕೊಡ್ತಾ ಇರೋದು ಜಾತಿ ಭೇದದ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಕ್ರಿಶ್ಚಿಯಾನಿಟಿಯಲ್ಲಿ ಜಾತಿ ಭೇದ ಇಲ್ಲ, ಕ್ಯಾಸ್ಟ್ ಅನ್ನೋ ಮಾತೇ ಇಲ್ಲ. ಮನುಷ್ಯ ಜಾತಿ, ಮರ ಜಾತಿ, ಪಕ್ಷಿ ಜಾತಿ, ಪ್ರಾಣಿ ಜಾತಿ, ಸೈತಾನ ಜಾತಿ, ದೇವಕುಲ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನನ್ನ ಈ ಪ್ರಪಂಚದಲ್ಲಿ, ಈ ಭೂಮಿಯಲ್ಲಿ, ಈ ಪಾಪಿಗಳಲ್ಲಿ ನಿನ್ನನ್ನ ಆರಿಸಿ ಕ್ಲೀನ್ ಆಗಿ ತಕೊಂಡು ಶುದ್ಧ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ವಾಕ್ಯ ನೀವು ಚೆನ್ನಾಗಿ ಮನೆಗೆ ಹೋಗಿ ತಿರ್ಗಾ 19ನೇ ವಚನವನ್ನ ಓದ್ಕೊಳ್ಳಿ. ನಿನ್ನನ್ನ ಲೋಕದಿಂದ ಆರಿಸ್ಕೊಂಡಿದ್ದೀನಿ, ಅದಕ್ಕೆ ಈ ಲೋಕ ನಿಮ್ಮನ್ನ ದ್ವೇಷ ಮಾಡ್ತೈತೆ. ನೀವು ಈ ಲೋಕದವರಲ್ಲ, ನೀವು ಸಪರೇಟ್ ಆಗಿರಿ, ಸ್ಪೆಷಲ್ ಆಗಿರಿ. ನಿನ್ನ ಪ್ರತಿ ಒಂದೊಂದು ಬೇರೆ ಮನುಷ್ಯ ನೋಡಿದ್ರೆ ಇವ್ರಿಗೂ ನಮಗೂ ತುಂಬಾ ವ್ಯತ್ಯಾಸ ಇದೆ. ಇವ್ರ ಆರಾಧನೆಗೂ ನಮ್ಮ ಆರಾಧನೆಗೂ ವ್ಯತ್ಯಾಸ ಇದೆ. ಇವ್ರ ಮಾತಿಗೂ ನಮ್ಮ ಮಾತಿಗೂ ವ್ಯತ್ಯಾಸ ಇದೆ. ಇವರ ಜೀವನ ಚರಿತ್ರೆಗೂ ನಮ್ಮ ಜೀವನ ದಿನನಿತ್ಯ ಒಂದು ಆಕ್ಟಿವಿಟೀಸ್ ಅಲ್ಲಿ ವ್ಯತ್ಯಾಸ ಇದೆ. ಇವರು ಒಂದು ಜೀವನ ಶೈಲಿನೇ ಬೇರೆ, ಇವರು ಲೈಫೇ ಒಂದು ಸ್ಪೆಷಲ್ ಆಗಿದೆ, ನಮ್ ತರ ಅಲ್ಲ ಅಂತ ಅವ್ರು ಹೇಳ್ಬೇಕು. ಅವ್ರು ಹೊಟ್ಟೆ ಕಿಚ್ಚು ಕೇಳ್ತಾರೋ, ಸಂತೋಷ ಕೇಳ್ತಾರೋ ಗೊತ್ತಿಲ್ಲ, ನೀನ್ ಅವ್ರಿಗೆ ಸಪರೇಟ್ ಆಗಿ ತೋರಿಸ್ಕೊಬೇಕು. ಎಲ್ಲಿವರೆಗೂ? ಯೇಸು ಕ್ರಿಸ್ತನ ಬರೋವರೆಗೂ. ಎಲ್ಲಿವರೆಗೂ? ನಿನ್ನ ಉಸಿರು ನಿನ್ನ ಮೂಗಲ್ಲಿ ನಿನ್ನ ಪ್ರಾಣ ಇರೋವರೆಗೂ. ಆಮೆನ್. ಬ್ರದರ್, ಹಂಗಾಗುತ್ತಾ? ಆ ತರ ಸಾಧ್ಯನಾ? ನಮ್ಮ ಅಕ್ಕ ನಂಬಲಿಲ್ಲ, ನಮ್ಮ ಅಣ್ಣ ನಂಬಲಿಲ್ಲ, ನನ್ನ ತಮ್ಮ ನಂಬಲಿಲ್ಲ, ನನ್ನ ತಾಯಿ ನಂಬಲಿಲ್ಲ, ನನ್ನ ಗಂಡ ನಂಬಲಿಲ್ಲ, ನನ್ನ ಹೆಂಗೆ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿನ್ನ ಪಾಪ ಪ್ರೇರೇಪಿಸೋರು ಅವ್ರು ಯಾರನ್ನ ಇರ್ಲಿ, ಎಲ್ಲ ಬಿಟ್ಟು ನಮ್ಮ ಹಿಂದೆ ಬಾ ಅಂತ ಹೇಳಿ. ದೇವರಿಗೋಸ್ಕರ ಎಲ್ಲ ಬಿಟ್ಬಿಡು. ಅದ್ಯಾವುದನ್ನೇ ಇರ್ಲಿ, ನಿನ್ನ ಆತ್ಮ ರಕ್ಷಣೆಗೆ, ನಿನ್ನ ಪಾಪಗಳು ತೊಳೆಯಲ್ಪಡೋದಕ್ಕೆ ಏನನ್ನ ಇರ್ಲಿ, ನೀನ್
ಕಂಪ್ಲೀಟ್ ಆಗಿ ಸಪರೇಟ್ ಆಗಿರ್ಬೇಕು. ಅವನ್ನ ಬೈಬೇಡ, ಅವನ್ನ ಬಿಡಬೇಡ, ಪ್ರೋಗ್ರಾಮ್ಗೆ ಹೋಗು. ನೀನ್ ಯಾವ ರೀತಿ ಬೈಬಲ್ ಹೇಳ್ಕೊಡ್ತೈತೋ, ನಿನ್ಗೆ ಯಾವ ರೀತಿ ಪ್ರತಿ ಭಾನುವಾರ ಬೋಧಿಸಲ್ಪಡ್ತೈತೋ, ನಿನ್ನೊಳಗಡೆ ಒಬ್ಬ ದೊಡ್ಡ ಬೋಧಕನಿದ್ದಾನೆ. ಆ ಬೋಧಕನು ಬೈಬಲ್ ಬರ್ದಿರೋನು, ಆ ಪರಿಶುದ್ಧಾತ್ಮನನ್ನ ಕುರಿತು ಮಾತಾಡ್ತಾ ಇದ್ದೀನಿ. ಆತ್ಮನ ಹೆಂಗೆ ಬೋಧಿಸ್ತಾನೋ ಆ ರೀತಿನೇ ನೀನ್ ನಡ್ಕೋ. ಆಮೇಲೆ ನಮ್ಮ ಅಕ್ಕಪಕ್ಕ, ನಮ್ಮ ಬಂಧು ಬಳಗ, ನಮ್ಮ ಮನೆಯವರು ಹೇಳ್ತಾರೆ, ಪಾಪ ಅವ್ರು ಹೇಳ್ತಾರೆ, ಅವ್ರು ಗೊತ್ತಿಲ್ಲ, ಅವ್ರು ತಿಳಿದಿಲ್ಲ, ಅವ್ರ ಪಾಸ್ಟರ್ ಅಲ್ಲ, ಅವ್ರ ಬೈಬಲ್ ಓದಿಲ್ಲ, ಅವ್ರ ಬೈಬಲ್ ಕಾಲೇಜ್ಗೆ ಹೋಗಿಲ್ಲ, ಅವ್ರ ದೇವರ ಆತ್ಮ ಇಲ್ಲ ಅವರಲ್ಲಿ, ಅವ್ರೆಂಗೆ ನಿನ್ನ ರೆಡಿ ಮಾಡಕ್ ಆಗುತ್ತೆ, ಅವ್ರೆಂಗೆ ನಿಮ್ಗೆ ಬೋಧಿಸ್ತಾರೆ. ಒಂದೊಂದ್ ಸಾರಿ ಅವ್ರ ಹತ್ರ ಕೂಡ ಮಾತಾಡ್ತಾನೆ, ರೇರು ಯಾವಾಗ್ಲೂ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಸಪರೇಟ್ ಆಗಿರಿ, ನೀವು ಸ್ಪೆಷಲ್ ಆಗಿರಿ, ನೀವು ಪ್ರತ್ಯೇಕವಾಗಿರಿ, ನೀವು ಬೇರೆ ಮಾಡ್ಕೊಂಡಿರಿ. ನಾನು ಹೇಳ್ತಾ ಇಲ್ಲ, ವಾಕ್ಯಗಳು ಕೊಡ್ತೀನಿ ನಿಮ್ಗೀಗ, ವಾಕ್ಯಗಳು ಹೇಳ್ತೈತೆ. ಓದಿ ಅರಣ್ಯಕಾಂಡ 23ನೇ ಅಧ್ಯಾಯ 9ನೇ ವಚನ. ನಂಬರ್ಸ್ 23:9. ಆಮೇಲೆ ಬೆಟ್ಟದ ಶಿಖರದಿಂದ ನಾನು ಅವರನ್ನು ಕಂಡೆನು. ಲೇವಿಯರಿಲೆ ಉಪಾಗಮ. ಆಮೇಲೆ 23:9. ಬೆಟ್ಟದ ಶಿಖರದಿಂದ ನಾನು ಅವರನ್ನು ಕಂಡೆನು. ಸಂಖ್ಯಾಕಾಂಡ 23:9. ಬೆಟ್ಟದ ತುದಿಯಿಂದ ನಾನು ಅವರನ್ನು ಕಂಡೆನು. ಗುಡ್ಡದಿಂದ ಅವರನ್ನು ನೋಡಿದೆನು. ಆ ಜನಾಂಗ ತಾನು ಇತರ ಜನಾಂಗಗಳಂತಲ್ಲ. ಇತರ ಜನಾಂಗಗಳಂತಲ್ಲ. ಆ ಸುತ್ತಮುತ್ತಲಿರೋ ಜನಗಳ ತರ, ಸುತ್ತಮುತ್ತಲಿರೋ ಮನೆಗಳವ್ರ ತರ, ಆಫೀಸಲ್ಲಿ ಸುತ್ತಮುತ್ತಲು ಕೂತಿರ್ತಾರಲ್ಲ ಅವ್ರ ತರ ಇಲ್ಲವೆಲ್ಲ. ಕೇಳಿ 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 ಕೇಳಿ, ದೇವರು ಪರಿಶುದ್ಧಾತ್ಮ ಕೊಡ್ತಾ ಇದ್ದಾರೆ. ಆ ಜನಾಂಗ ಬಿಲಾಮ ಬಲಾಕ, ಆ ಜನಾಂಗ ಸುತ್ತಮುತ್ತಲಿರೋ ಜನಾಂಗ ತರ ಅಲ್ಲ, ಪ್ರತ್ಯೇಕಿಸ್ಕೊಂಡಿದ್ದಾರೆ ಅವರು. ಹೌದಪ್ಪ, ಇತರ ಜನಾಂಗಗಳಂತಲ್ಲವೆಂದು ಭಾವಿಸಿಕೊಂಡು ಪ್ರತ್ಯೇಕವಾಗಿ ವಾಸಿಸುತ್ತದೆ. ಮ್ಯಾನ್ ಕ್ಲೀನಾಗಿ ನೋಡಿ, ಪ್ರತಿಯೊಬ್ಬರಲ್ಲಿ ಪ್ರತ್ಯೇಕವಾಗಿದ್ದಾರಂತೆ ನೋಡಿ. ಅಲ್ಲಿ ಇಸ್ರಾಯೇಲರು ಐಗುಪ್ತದಲ್ಲಿರುವಾಗ ಪ್ರತ್ಯೇಕವಾಗಿದ್ರು. ಐಗುಪ್ತದಲ್ಲಿ ವಿಗ್ರಹ ಆರಾಧನೆ ಇತ್ತು, ಐಗುಪ್ತದಲ್ಲಿ ಉತ್ಸಾಹ ಇತ್ತು, ಐಗುಪ್ತದಲ್ಲಿ ಜಾತ್ರೆ ಇತ್ತು, ಐಗುಪ್ತದಲ್ಲಿ ಹಬ್ಬ ಇತ್ತು, ಐಗುಪ್ತ ಜನಗಳ ಆಚಾರ ಇತ್ತು. ಐಗುಪ್ತರು ಪೌರಾಣಿಕ ಉಳ್ಳವರವರು, ಇತಿಹಾಸ ಉಳ್ಳವರು, ಅವ್ರದ್ದು ಬಹಳ ಇದೆ. ಅವ್ರ ಜೊತೆ ಸೇರಿದಿರ 430 ವರ್ಷ ಆ ದೇಶದಲ್ಲಿ ಇದ್ರೆ ಕೂಡ ಸಪರೇಟ್ ಆಗಿದ್ರು. ಅವ್ರ ಊಟ, ಅವ್ರ ಬಟ್ಟೆ, ಅವ್ರ ಭಾಷೆ, ಅವ್ರ ನಡೆ, ಅವ್ರ ನುಡಿ, ಅವ್ರ ಪ್ರಾರ್ಥನಾ ಜೀವಿತ ಸಪರೇಟ್ ಆಗಿತ್ತು. ಮೋಶೆ ತಂದೆ ತಾಯಿ ಸೇರಿ ಆಗಿದ್ರು. 22 ಲಕ್ಷ ಜನ ಸಪರೇಟ್ ಆಗಿದ್ರು. ಆಮೆನ್, ಆಮೆನ್. ನೋಡಿ, ಅಲ್ಲಿ ಪ್ರತ್ಯೇಕ ಅಂತಿದೆ. ಪ್ರತ್ಯೇಕ ಅಂದ್ರೆ ಇಂಗ್ಲಿಷ್ ಅಲ್ಲಿ ಸಪರೇಟ್ ಆಗಿರ್ತದೆ. ಇಂಗ್ಲಿಷ್ ನೇಮನೆ ಓಡಿಸೋದು ಸಿಸ್ಟರ್ ದಾನಿಕೆ ಸಪರೇಟ್. ಆಮೇಲೆ ಹಲ್ಲೆಲೂಯಾ. ಕರೆಕ್ಟ್ ಇಲ್ವಾ? ಕರೆಕ್ಟ್ ಇಲ್ವಾ? ಸಪರೇಟ್ ಆಗಂತಿದ್ಯಾ ಪಾಠ? ಇಸ್ರಾಯೇಲ್ ಹೆಂಗಿದ್ರಂತೆ? ಬಿಲಾಮ ಬಲಾಕನು ಬಿಲಾಮನನ್ನ ಕಳಿಸ್ತಾ ಇದ್ದಾನೆ. ಆ 22 ಲಕ್ಷ ಇಸ್ರಾಯೇಲ್ನ ಈ ಬೆಟ್ಟದ ತುದಿಗೆ ಹತ್ತಿ ಅವನ್ನ ಶಪಿಸು. ಹೋಗಿ ಬಿಲಾಮ ಕೆಳಗಡೆ ಇಸ್ರಾಯೇಲ್ನ ನೋಡಿದ್ರೆ ಸಪರೇಟ್ ಆಗಿ ಶಿಲ್ಬೆ ಆಕಾರದಲ್ಲಿ ಕೋಟೆಗಳನ್ನ, ಡೇರೆಗಳನ್ನ ಹಾಕೊಂಡು ಶ್ರದ್ಧೆಯಿಂದ ಜೀವಿಸ್ತಾ ಇದ್ದಾರೆ. ಮೇಲಿಂದ ಕೆಳಗಡೆ ನೋಡಿದಂತೆ ಬಿಲಾಮ ಶಿಲ್ಬೆ ಆಕಾರದಲ್ಲಿ ಡೇರೆಗಳನ್ನ ಹಾಕೊಂಡಿದ್ರಂತೆ. ಯಾವ ಆಕಾರ? ಹಲ್ಲೆಲೂಯಾ. ಆಮೇಲೆ ಶಿಲ್ಬೆ ಹೆಂಗಿದ್ಯೋ ಇದೇ ಶೇಪ್ ಅಲ್ಲಿ 12 ಕುರುಗಳು ಕೂತಿದ್ದಾರೆ. ಈ ಶೇಪ್ ನೋಡಿ, ಅವ್ರ ಡೇರೆಗಳು ಈ ಶೇಪ್ ಅಲ್ಲೇ ಇತ್ತಂತೆ ಅವಾಗಲೇನೆ. ಇನ್ನು ಯೇಸುಸ್ವಾಮಿ ಬಂದಿಲ್ಲ, ಶಿಲ್ಬೆ ನೋಡಿಸ್ಕೊಳ್ಳಿಲ್ಲ. ಅವ್ರ ಡೇರೆಗಳು 12 ಕುಲ ಅಲ್ವಾ, 12 22 ಲಕ್ಷ ಜನ ಮೇಲೆಯಿಂದ ನೋಡಿದಂತೆ. ಒಬ್ರು ಅದರೊಳಗಡೆ ಅನ್ಯರಾಗ್ಲಿ, ಅನ್ಯ ಜನಗಳಾಗ್ಲಿ, ಬೇರೆ ಮಕ್ಕಳು ಮದುವೆ ಆಗಿರೋದಾಗ್ಲಿ, ಅನ್ಯ ಸಂಪ್ರದಾಯ ಆಗ್ಲಿ, ಏನು ಆಚೆಗಡೆ ಈಚೆಗಡೆ ಅವರಲ್ಲೇನು ಇರ್ಲಿಲ್ಲಂತೆ. ನೋಡಿದ್ರೆ
ಪ್ರತ್ಯೇಕ ಜನಾಂಗ. ತೆಲುಗಲ್ಲಿ ಏನ್ ಪದ ಇದೆ? తెలుగಲ್ಲಿ ప్రత్యేకించుకోండి. ఆమేన్ ఆమేన్. సపరేట్ సపరేట్. ಆಮೇನ್ ಹಲ್ಲೆಲೂಯಾ ಆಮೇನ್. ಬಿಲಾಮ ನೋಡ್ಬಿಟ್ಟು ಆಶ್ಚರ್ಯಪಟ್ಟು ಬಲಾಕನಿಗೆ ಹೇಳ್ತಾನೆ, ರಾಜ, ಆ ಜನಾಂಗ ಇತರ ಜನಾಂಗಗಳವರಂತಲ್ಲ, ಅದು ಪ್ರತ್ಯೇಕಿಸ್ಕೊಂಡಿರ್ತದೆ, ತನ್ನನ್ನ ಸಪರೇಟ್ ಮಾಡ್ಕೊಂಡಿದೆ. ಈ ಲೋಕದವ್ರು ನಡೆದಂಗೆ, ಈ ಜನಾಂಗ ನಡೆದಂಗೆ, ಈ ಜನ ಆರಾಧನೆ ಮಾಡ್ದಂಗೆ, ಈ ಜನ ಮಾತಾಡ್ದಂಗೆ, ಈ ಜನ ಬಟ್ಟೆ ಹಾಕ್ದಂಗೆ, ಈ ಜನ ಬದುಕದಂಗೆ, ಈ ಜನ ಜೀವಿಸ್ದಂಗೆ ಅವ್ರು ಜೀವಿಸಲ್ಲ. ಅವ್ರದ್ದು ಸ್ಪೆಷಲ್ ಆಗಿರ್ತದೆ. ಒಂದು ತಿಳ್ಕೊಳ್ಳಿ, ಬಲಾಕನು ಕಳಿಸ ಬಿಲಾಮನು ಇಸ್ರಾಯೇಲ್ ಪ್ರವಾದಿ ಅಲ್ಲ, ದೇವ ಕುಲಕ್ಕೆ ಸೇರಿದವನಲ್ಲ, ಅನ್ಯ ಮನುಷ್ಯನು, ಅನ್ಯ ಪ್ರವಾದಿ. ಆದ್ರೆ ಅವಾಗ ಪ್ರವಾದಿಗಳು ಇಲ್ಲದೇ ಇದ್ದಿದ್ಕ ಅವನ್ನ ದೇವರು ಬಳಸ್ಕೊಂತ ಇದ್ದ. ಅವನೇ ಯಾಕೋಬನಲ್ಲಿ ಒಂದು ನಕ್ಷತ್ರ ಉದಯಿಸ್ತೈತೆ ಅಂತ ಕೆಳಗಡೆ ಮಾತಾಡ್ತಾನೆ. ಯಾಕೋಬಲಿ ಅದು ಯೇಸು ಕ್ರಿಸ್ತನ ಹುಟ್ಟೋದು ಫಸ್ಟ್ ಪ್ರವಾದಿಸಿದ ಅವನೇ. ಯಾಕೋಬ ವಂಶದಲ್ಲಿ ಒಂದು ನಕ್ಷತ್ರ ಉದಯಿಸ್ತೈತೆ. ಆ ಬಿಲಾಮನು ಹೇಳ್ತಾ ಇದ್ದಾನೆ, ಬಿಲಾಮನು ಈ ಜನ ರಾಜ ಸಪರೇಟ್ ಆಗಿದ್ದಾರೆ, ಬೇರೆ ಜನಗಳ ಜೊತೆ ಸೇರಲ್ಲ, ಅವ್ರ ಜೊತೆ ಇಜೋಡ ಆಗಲ್ಲ, ಅವ್ರ ಸಂಪ್ರದಾಯಗಳನ್ನ, ಅವ್ರ ಆಚಾರಗಳನ್ನ, ಅವ್ರ ಹಬ್ಬಗಳನ್ನ ಅವ್ರು ಮುಟ್ಟೋದು ಇಲ್ಲ. ಅವರು ಸಪರೇಟ್ ಆಗಿರ್ತಾರೆ. ಇವರು ನೀನಿದೆಯಾ? ಯಾಕೆ ಇವತ್ತು ದೇವರು ನಿನಗೆ ಇದನ್ನ ಹೇಳ್ತಾ ಇದ್ದಾರೆ? ಯಾಕೆ ದೇವರು ಇದನ್ನ ನಿನಗೆ ಇವತ್ತು ಬೋಧಿಸ್ತಾ ಇದ್ದಾರೆ? ಸ್ಪಿರಿಟ್ ಆಫ್ ಗಾಡ್ ಸಪರೇಟ್. ಎಲ್ಲಾರು ಸಪರೇಟ್ ಅಂತೇಳಿ, ಆಮೇನ್. ಪ್ರತ್ಯೇಕಿಸ್ಕೊಳ್ಬೇಕಂತೇಳಿ, ಪ್ರತ್ಯೇಕವಾಗಿರ್ಬೇಕು ನಾನು, ಆಮೇನ್. ಸಪರೇಟ್ ಆಗಿರ್ಬೇಕು, ಮಿಕ್ಸ್ ಆಗ್ಬಾರ್ದು, ಈ ಲೋಕದೊಳಗಡೆ ಸೇರ್ಕೊಂಬಾರ್ದು. ನೀರು ಎಣ್ಣೆ ಹಾಕಿ ಹೆಂಗಿರ್ತೈತೆ? ಸಪರೇಟ್ ಆಗಿರ್ತೈತೆ. ಅದನ್ನ ಕಾಯಿಸು, ನೀರನ್ನೆಲ್ಲ ಎತ್ತಿ ಎಣ್ಣೆ ಬಿಸಾಕ್ಬಿಡ್ತೈತೆ. ಸ್ವಲ್ಪ ನೀರಾಗ್ಬಿಟ್ಟು ಹಾಕಿ ಎಗ್ರಿ ಈಚೆ ಬಂದು ಕುತ್ಕೊಂಡ್ಬಿಡ್ತೈತೆ ನೀರು ಎಣ್ಣೆಯಿಂದ. ಆಮೇನ್. ಕೆಲವು ಮಾತು ಹೇಳ್ತಾರೆ, ಗಾದೆ ಮಾತು, ಎಣ್ಣೆ ಸೀಗೆಕಾಯಿಗೆ ಆಗೋದಿಲ್ಲ. ಅದಕ್ಕೆ ಎಣ್ಣೆ ಹಚ್ಚಿದವರು ಸೋಪ್ ಹಾಕಿದ ಮುಂಚೆ ಏನಾಗ್ತಾರೆ, ತಲೆಗೆ ಮೈಗೆಲ್ಲ ಸೀಗೆಕಾಯಿ ಪುಡಿಯನ್ನ, ಚಿಗರೆ ಪುಡಿಯನ್ನ ಹಾಕಿ ಆಮೇಲೆ ಕಂಪ್ಲೀಟ್ ಉಜ್ಜಿ ಆ ಎಣ್ಣೆ ಎಲ್ಲ ಹೋದ್ಮೇಲೆ ಸೋಪನ್ನ ಹಾಕೊಂತಾರೆ. ಆಮೇನ್. ಹಲ್ಲೆಲೂಯಾ. ಸಪರೇಟ್ ಆಗಿದೆ ಈ ಜನಾಂಗ. ನಮ್ ತರ ಅಲ್ಲ ಇವರು, ನಮ್ಮ ತರ ಅಲ್ಲ. ನಾವೆಲ್ಲಾ ಜೊತೆ ಸೇರ್ಕೊಂಡು ಹೆಂಗಂದ್ರೆ ಹಂಗಿರ್ತೀರಿ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ವ್ಯತ್ಯಾಸ ನಮ್ಗಿಲ್ಲ. ಅವ್ರಿಗೆ ಕಂಡೀಷನ್ಸ್ ಇದೆ, ಅವ್ರಿಗೆ ಒಂದು ಇತಿಮಿತಿ ಇದೆ, ಅವ್ರಿಗೊಂದು ಕಾಂಪೌಂಡ್ ಇದೆ, ಅವ್ರಿಗೊಂದು ಬೇಲಿ ಇದೆ. ಆ ಬೇಲಿಯಲ್ಲೇ ಅವ್ರು ಇರ್ತಾರೆ. ಆ ಬೇಲಿ ಯಾವ ಶೇಪು? ನೀವು ಓದಿ ಚೆನ್ನಾಗಿ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ 3 ಅಧ್ಯಾಯ ಓದಿ. ಶಿಲ್ಬೆ ಆಕಾರದಲ್ಲಿ ಅವ್ರು ಹಾಕಿರ್ತಾರೆ. ಇದು ನನ್ನ ಹತ್ರ ಹಾಕ್ತೀನಿ, ಇವತ್ತಿದ್ರೆ ಗ್ರೂಪ್ ಅಲ್ಲಿ ನೋಡ್ಕೊಳ್ಳಿ. 12 ಕುಲುಗಳು ಎಷ್ಟು ಚೆನ್ನಾಗಿ ಹಾಕಿರ್ತಾರೆ. ಅದು ನೋಡಿ ಬಿಲಾಮ ಸಂತೋಷ ಪಟ್ಬಿಟ್ಟಂತೆ. ಆಮೇಲೆ ಎಷ್ಟು ಚೆನ್ನಾಗಿದ್ದಾರೆ ಇವ್ರು, ಇವ್ನ ಹೆಂಗೆ ನಾನು ಶಪಿಸ್ಲಿ, ಇವ್ರಿಗೆ ಹೆಂಗೆ ನಾನು ಶಾಪ ಕೊಡ್ಲಿ? ಅಯ್ಯೋ, ದೇವರು ಇವರನ್ನು ಆಶೀರ್ವದಿಸಿದ್ದಾನೆ, ನಾನು ಹೆಂಗೆ ಶಪಿಸ್ಲಿ? ದೇವರು ನನ್ನನ್ನು ಶಪಿಸು ಅಂತ ಹೇಳಿಲ್ಲಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಇವತ್ತು ದೇವರು ಮಾತಾಡ್ತಾ ಇದ್ದಾರೆ ಹೇಳಿ? ಈ ಲೋಕದಲ್ಲಿ ನೀನೇನ ಇನ್ವಾಲ್ವ್ ಆಗಿದ್ರೆ, ಈ ಲೋಕದ ಜನಗಳ ಜೊತೆ ನೀನ್ ಸೇರ್ಕೊಂಡಿದ್ರೆ, ಈ ಲೋಕದಲ್ಲಿ ನೀನ್ ಸಂಬಂಧ ಹೊಂದಿದ್ರೆ, ಈ ಲೋಕದ ಜನಾಂಗಗಳಂತೆ ನೀನ್ ಬದುಕ್ತಾ ಇದ್ರೆ, ಈ ಲೋಕದವ್ರು ಮಾಡೋದನ್ನ ನೀನ್ ಮಾಡ್ತಾ ಇದ್ರೆ, ಅನುಸರಿಸ್ತಾ ಇದ್ರೆ, ನಿನ್ನಲ್ಲಿ ಆ ತರ ಇದ್ರೆ ಸಪರೇಟ್ ಆಗಿ ಆಗುವಂತ ಮಾತಾಡ್ತಾ ಇದ್ದ. ಕತೆ ಹೇಳ್ತಾ ಇಲ್ಲ ನಾನು, ನಿನ್ನ ಜೀವನಕ್ಕೆ ಹೇಳ್ತಾ ಇದ್ದಾರೆ ಪರಿಶುದ್ಧ ಆತ್ಮ. ನಿನ್ ಪರ್ಸನಲ್ ಲೈಫ್ಗೆ ಹೇಳ್ತಾ ಇದ್ದಾರೆ ದೇವರು. ನಿನ್ನ ದೇವರ ಸಂಬಂಧ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಸಪರೇಟ್ ಮಾಡ್ಕೋ, ನಿನ್ನ ಆರಿಸ್ಕೋ. ಪ್ರೈಸ್ ದಿ ಲಾರ್ಡ್. ಅಮೆರಿಕಾಗ ಹೋಗಿ ಇಂಡಿಯನ್ಸ್ನ ಎಲ್ಲಂದ್ರಲ್ಲಿ ತಿರುಗಾಡಕ್ ಬಿಡಲ್ಲ. ಇಂಡಿಯಾ ಕಾಲೋನಿ ಅಂತ ಇರ್ತೈತಿ.
ಅಲ್ಲೇ ಅವ್ರು ಇರ್ಬೇಕು. ಜನಕ್ಕೆ ಅರ್ಥ ಆಯ್ತು? ಆಮೇಲೆ ಅಮೆರಿಕಕ್ಕೆ ಹೋದ್ರೆ ಇಂಡಿಯನ್ಸ್ ಎಲ್ಲಗಳಲ್ಲಿ ಓಡಾಡಂಗಿಲ್ಲ. ಅಮೆರಿಕ ಫುಲ್ ಎಲ್ಲಾ ಸ್ಟೇಟ್ಗಳಲ್ಲಿ, ಎಲ್ಲಾ ಡಿಸ್ಟಿಕ್ಗಳಲ್ಲಿ ಅವ್ರನ್ನ ಸಪರೇಟ್ ಆಗಿ ಇಟ್ಟಿರ್ತಾರೆ. ಇಂಡಿಯಾ ಕಾಲೋನಿ ಅಂತಿದೆ, ಅಲ್ಲೇ ಇರಬೇಕು, ಅಲ್ಲಿಂದನೇ ಫ್ಲೈಟ್ ಹತ್ಬೇಕು, ಅಲ್ಲಿಂದನೇ ಹೊರಗಡೆ ಬೇಕಾದ್ರೆ ಪರ್ಮಿಷನ್ ಬಂದು ತಿರ್ಗಾ ಅಲ್ಲಿ ಹೋಗ್ಬಿಡ್ಬೇಕು ಇಂಡಿಯಾ ಕಾಲೋನಿಗೆ. ಆತರ ಸುಮಾರು ದೇಶಗಳಲ್ಲಿ ಇರ್ತೈತೆ ಸಪರೇಟ್ 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 ಸಪರೇಟ್. ಕೆಲ ಜಾಗಗಳಿಗೆ ಹೋದ್ರೆ ಕೂಡ ನಮ್ಗೆ ಸಪರೇಟ್ ಸಪರೇಟ್ ಇಟ್ಟಿರ್ತಾರೆ. ಅವ್ರು ಈ ಕಡೆ ಬರ್ಬೇಕು, ಅವ್ರು ಆ ಕಡೆ ಬರ್ಬೇಕು. ಸಪರೇಟ್ ಸಪರೇಟ್ ಅನ್ನೋದು ಯಾವತ್ತು ಒಳ್ಳೆಯದು. ಆಮೆನ್, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಾಕ್ಯ ಬರಬಹುದನ್ನ ಎಫೆಸ 4ನೇ 17-19. ಎಫೆಸಿಯರು 4:17-19. ಎಫೆಸಿಯರ್ 4:17-19. Ephesians chapter 4:17-19. ಆದುದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡಿಬೇಡಿ. ಇವತ್ತಿಂದ ಆಕ್ಚುಲಿ ನೀನು ದೀಕ್ಷಾಸ್ಥಾನ ತಗೊಂಡಾಗಿಂದ ಹಂಗ ನಡಿಬೇಕಾಗಿತ್ತು. ಏನೋ ಅಪ್ಪಿತಪ್ಪಿ ನಿಮ್ಮಲ್ಲಿ ಯಾರಾದ್ರೂ ಇದ್ರೆ, ನಿಮ್ಮಲ್ಲಿ ದೇವ್ರು ಹೇಳೋದು ಎಲ್ಲಾರ್ಗೂ ಸಭೆಗೆ ಪಕ್ಕದಲ್ಲಿರೋರ್ಗೆ ಅನ್ಕೋಬೇಡಿ. ನನಗಲ್ಲ, ನಿನಗೆ ಹೇಳ್ತಾ ಇರೋದಂದ್ರೆ ಕೆಲವರು ಹೇಳ್ತಾರೆ, ನಾನು ಕೇಳಿರ್ತೀನಿ ನೋಡಿ, ನಿನಗೆ ಹೇಳ್ತಾ ಇರೋದು ಕೇಳಿಸ್ಕೊ ಚೆನ್ನಾಗಿ ಅಂತಾನೆ ಹೇಳ್ತಾರೆ. ಮೆಸೇಜ್ ಆಗೋ ತನಕ ಅವ್ರು ಸ್ಪೀಕರ್ ಮಾಡ್ಕೊಳ್ಳಲ್ಲ ವಾಕ್ಯನ. ನೀಗೆ ಶಬ್ದವನಿದೆ, ನೀಗೆ ಹೇಳ್ತಾ ಇರೋದು. ಆಮೆನ್, ಆಮೆನ್, ಆಮೆನ್. ದೇವ್ರು ಹೇಳ್ತಾ ಇದ್ದಾರೆ, ವಾಕ್ಯ ಹೇಳ್ತಾ ಇದ್ದೀನಿ. ಇನ್ ಮೇಲೆ ನೀವು ಅನ್ಯ ಜನಗಳು ನಡ್ಕೊಂಡಂಗೆ ನಡ್ಕೊಂಬೇಡಿ. ಸಭೆಗೆ ಹೇಳ್ತಾ ಇದ್ದಾರೆ, ಎಲ್ಲಾರ್ಗೂ ಹೇಳ್ತಾರೆ, ಯೂಟ್ಯೂಬ್ ಅಲ್ಲಿ ಮೆಸೇಜ್ ಕೇಳೋರ್ಗೂ ಹೇಳ್ತಾ ಇದ್ದಾರೆ. ನೀವು ಸಪರೇಟ್ ಆಗಿ ಅನ್ಯ ಜನಗಳಿದ್ದಂಗೆ ಇರ್ತೀರಾ, ಸಪರೇಟ್ ಆಗಿರಿ. ಅವ್ರು ಹೆಂಗ್ ನಡ್ಕೊಂತಾರೆ ಕೆಳಗಡೆ ಹೇಳ್ತಾರೆ ನೋಡಿ ದೇವರು. ಕಂಟಿನ್ಯೂ. ಕರ್ತನಲ್ಲಿ ಇರುವವನಾಗಿ ನಿಮಗೆ ಖಂಡಿತವಾಗಿ ಹೇಳ್ತೀನಿ. ಯಾರು ಹೇಳ್ತಾರೆ ಇದನ್ನ? ಪೌಲ. ದೇವರಲ್ಲಿದ್ದಾನಂತೆ, ಕರ್ತನಲ್ಲಿದ್ದಾನಂತೆ, ಎಕ್ಸಾಕ್ಟ್ಲಿ ನಡೀತಾ ಇದ್ದಾನಂತೆ ಪೌಲ. ಕರ್ತನಲ್ಲಿರುವವನಾಗಿ ಅಂದ್ರೆ ತಪ್ಪು ಮಾಡೋನಲ್ಲ, ಕರೆಕ್ಟ್ ಆಗಿ ನಡ್ಕೊಳ್ಳೋನು ಅಂತ. ದೇವರಾತ್ಮದಲ್ಲಿರುವವನಾಗಿ, ಪರಿಶುದ್ಧಾತ್ಮದಿಂದ ತುಂಬಲ್ಪಟ್ಟವನಾಗಿ ಮಾದರಿ ಜೀವಿತ ಜೀವಿಸಿ ನಾನು ಹೇಳ್ತಾ ಇದ್ದೀನಿ. ಅವರು ಯಾರು ಬ್ರದರ್? ಅನ್ಯ ಜನಗಳು. ಹೇಳಿ ಎಲ್ಲಾರು. ನಿಷ್ಪ್ರಯೋಜನ ಅಂದ್ರೆ ಕೆಲಸಕ್ಕೆ ಬಾರದೇ ಇರೋದು, ಲಾಭ ಇಲ್ಲಿರೋದು, ವೇಸ್ಟ್, ವ್ಯರ್ಥವಾಗಿ ಮಾತಾಡ್ತಾರೆ, ವ್ಯರ್ಥವಾಗಿ ನಡೀತಾರೆ, ವ್ಯರ್ಥವಾಗಿ ಬಟ್ಟೆ ಹಾಕ್ತಾರೆ, ಅನ್ಯಾಯವಾಗಿ ಮಾತಾಡ್ತಾರೆ, ಅನ್ಯಾಯವಾಗಿ ಸುಲ್ಕೊಂತಾರೆ, ಅನ್ಯಾಯವಾಗಿ ಸಂಪಾದಿಸ್ತಾರೆ, ಅನ್ಯಾಯವಾಗಿ ಸಂಬಂಧಗಳು ಇಟ್ಕೊಂತಾರೆ, ಅನ್ಯಾಯವಾಗಿ ಗಲಾಟೆ ಮಾಡ್ತಾರೆ, ಅನ್ಯಾಯವಾಗಿ ಜೀವಿಸ್ತಾರೆ, ಅನ್ಯಾಯವಾಗಿ ಆಫೀಸಲ್ಲಿ, ಫ್ಯಾಕ್ಟರಿಯಲ್ಲಿ, ಮನೆಯಲ್ಲಿ, ಮನೆ ಹತ್ರ, ಸಭೆಯಲ್ಲಿ, ಸೇವೆಯಲ್ಲಿ ನಡ್ಕೊಂತಾರೆ. ಅನ್ಯ ಜನಗಳು ಆ ರೀತಿ ನಡ್ಕೊಂತಾರೆ. ಸಭೆಯಲ್ಲಿ, ಲೋಕದಲ್ಲಿ ನೀನಿದೀಯ. ಲೋಕದಲ್ಲಿ ಇದ್ರೂ ಕೂಡ ಮೊದಲನೇ ವಾಕ್ಯ ನಿಮ್ಗೆ ಕೊಟ್ಬಿಟ್ಟೆ, ನೀವು ಲೋಕದಲ್ಲಿ ಇದ್ರೂ ಕೂಡ ಲೋಕದವರಲ್ಲ. ನಾನ್ ನಿಮ್ಮನ್ನ ಲೋಕದಿಂದ ಆರಿಸಿ ಪ್ರತ್ಯೇಕಿಸ್ಕೊಂಡಿದ್ದೀನಿ. ಪ್ರತ್ಯೇಕ ಅಂದ್ರೆ ಏನು? ಸಪರೇಟ್. ಆರಿಸ್ಕೊಂಡಿದ್ದೀನಿ ಅಂದ್ರೆ ಏನು? ಸೆಲೆಕ್ಷನ್. ನೀನು ಆರಿಸಲ್ಪಟ್ಟಿರೋ ಜನಾಂಗ. ನೀನ್ ಇಲ್ಲಿ ಇರಬೇಡ, ನೀನ್ ಇಲ್ಲಿ ಬಂದ್ಬಿಡ ಮೇಲೆ. ನೀನ್ ಕೆಳಗಡೆ ಇದೀಯಾ, ಅಲ್ಲಿಂದ ನೀನ್ ಎತ್ಕೊಂಡಿದ್ದೀನಿ, ನೀನ್ ಮೇಲ್ಗಡೆ ಇರು. ನಮ್ಗೆ ಯಾವಾಗ್ಲೂ ಒಂದು ಚಿಂತೆ, ಕೆಳಗಡೆ ಹೋಗೋಣ, ಕೆಳಗಡೆ ಏನೈತೆ, ಕೆಳಗಡೆ ಯಾರು ಬಂದಿದ್ದಾರೆ, ಕೆಳಗಡೆ ಏನೇನಿದೆ, ಕೆಳಗಡೆ ನೋಡೋಣ, ಕೆಳಗಡೆ 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 ಕೆಳಗಡೆನೇ ನಮ್ಮ ಮನಸ್ಸು. ಅಂದ್ರೆ ಭೂಮಿನೇ ನಮ್ಮ ಮೈಂಡಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತೈತೆ. ಆಮೇನ್. ನಿನ್ ಗಂಟೆ ಎಲ್ಲಿರ್ತೈತೋ ನಿನ್ ಮನಸ್ಸು ಅಲ್ಲಿರ್ತೈತೆ. ಆಮೇನ್, ಆಮೇನ್, ಪ್ರೈಸ್ ದಿ ಲಾರ್ಡ್. ವಾಕ್ಯ ಓದಿ. ಅವರು ನಿಷ್ಪ್ರಯೋಜನವಾದ ಬುದ್ಧಿ ಉಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮಬ್ಬಾಗಿ ಹೋಗಿದೆ. ಆಮೆನ್. ಅವ್ರ ಮನಸ್ಸು ಏನಾಗಿದೆ? ಅವ್ರ ಮೈಂಡ್ ಏನಾಗಿದೆ? ಅವ್ರ ಮಾತುಗಳು ಎಂತದ್ದು?
ಹೇಳಿ ಎಲ್ಲಾರು. ಅವ್ರ ಮೈಂಡ್ ಎಂತದ್ದು ಎಲ್ಲಾರು ಮಾತಾಡ್ಬೇಕು ದಯವಿಟ್ಟು. ಅವ್ರ ಮನಸ್ಸು ಎಂತದ್ದು, ಅವ್ರ ಆಲೋಚನೆ ಎಂತದ್ದು, ಅವ್ರ ಕಾರ್ಯಗಳು ಎಂತದ್ದು, ಎಲ್ಲ ಕತ್ತಲೆ, ಸುಳ್ಳು. ಕತ್ತಲೆ ಅಂದ್ರೆ ಸುಳ್ಳು, ಮಬ್ಬಂದ್ರೆ ಕತ್ತಲೆ, ಅನ್ಯಾಯ, ಮೋಸ, ಅಶುದ್ಧ ಅಂತ ಜೀವಿತ ಜೀವಿಸ್ತಾರೆ. ಅವ್ರ ಮನಸ್ಸು ಕತ್ತಲೆ ಆಗಿದೆ, ಅವ್ರ ಕಾರ್ಯಗಳು ಕತ್ತಲೆ ಆಗಿದೆ, ಅವ್ರ ಕ್ರಿಯೆಗಳು ಕತ್ತಲೆ ಆಗಿದೆ. ಅವರ ಅಸತ್ಯದಲ್ಲಿ ಜೀವಿಸ್ತಾರೆ, ಅನ್ಯಾಯದಲ್ಲಿ ಜೀವಿಸ್ತಾರೆ, ಹೆಂಗ್ ಬೇಕಾದ್ರೂ ಮಾತಾಡ್ತಾರೆ. ನಾನು ನಿಜವಾಗ್ಲೂ ಹೇಳ್ತೀನಿ, ನಿಮ್ಗೆ ವಿವರಿಸಿದ್ರೆ ಟೈಮ್ ಸಾಕಾಗಲ್ಲ. ವಿಚಿತ್ರ ವಿಚಿತ್ರ ಜನಗಳೆಲ್ಲ ನನ್ನ ದೇವರು ತೋರಿಸಿದ್ದಾರೆ. ವಿಚಿತ್ರ ಜನಗಳಂದ್ರೆ ದುಡ್ಡಿನ ವಿಷಯದಲ್ಲಿ ಹೆಂಗೆ, ಸಂಬಂಧಗಳ ವಿಷಯದಲ್ಲಿ ಹೆಂಗೆ, ಅಕ್ರಮ ವಿಷಯಗಳಲ್ಲಿ ಹೆಂಗೆ, ಕೆಲಸದ ವಿಷಯದಲ್ಲಿ ಹೆಂಗೆ, ತನ್ನನ್ನು ಹೆಚ್ಚಿಸ್ಕೊಳ್ಳೋ ವಿಷಯದಲ್ಲಿ ಹೆಂಗೆ, ನಾನೇ ಗ್ರೇಟ್ ಅನ್ನೋದ್ರಲ್ಲಿ ಹೆಂಗೆ. ವಿಚಿತ್ರ ಜನಗಳನ್ನ ತೋರಿಸಿದ್ದಾನೆ ನನಗೆ. ವಿಚಿತ್ರ ಬಿಲೀವರ್ಸ್ಗಳನ್ನ ತೋರಿಸಿದ್ದಾನೆ, ವಿಚಿತ್ರ ಬೋಧಕನ್ನ ತೋರಿಸಿದ್ದಾನೆ ದೇವರು. ಅನ್ಯ ಜನಗಳು ಅಷ್ಟೇ, ವಿಚಿತ್ರ ವಿಚಿತ್ರ ಅನ್ಯ ಜನಗಳನ್ನೆಲ್ಲ ನಾನು ನೋಡಿದ್ದೀನಿ. ತಮ್ಮನ್ನ ಎಷ್ಟು ಅನ್ಯಾಯವಾಗಿ ನಡೆಸ್ಕೊಂತಾರ ಅಂದ್ರೆ, ಹೆಂಗ್ ಬೇಕಾದ್ರೂ ಪರವಾಗಿಲ್ಲ, ನನಗೆ ಮಾನ ಬಂದ್ರೆ ಸಾಕು, ಸಾವುಗಳು ಬಿದ್ರೇನು ಪರವಾಗಿಲ್ಲ, ನನ್ನ ಆಸ್ತಿ ಹಂಗೆ ಇದ್ರೆ ಸಾಕು, ನನ್ನ ಕುಟುಂಬ ಚೆನ್ನಾಗಿದ್ರೆ ಸಾಕು. ಎಷ್ಟು ಸುಳ್ಳು ಬೇಕಾದ್ರೂ ಹೇಳಕ್ಕೆ ರೆಡಿ, ಎಷ್ಟು ಕೊಲೆಗಳು ಬೇಕಾದ್ರೂ ಮಾಡಕ್ಕೆ ರೆಡಿ, ಎಷ್ಟು ಅನ್ಯಾಯವಾಗಿ ಕೂಡ ನಡ್ಕೊಳ್ಳೋದಕ್ಕೆ ರೆಡಿ. ಬರ್ತೈತಿ ಅಂದ್ರೆ ಅದನ್ನ ನಡ್ಕೊಳ್ಳೋನೆಲ್ಲ ನಾನು ನೋಡಿದ್ದೀನಿ. ಅದೆಲ್ಲ ನಾನು ವಿವರಿಸೋದು ಬೇಡ, ದಯವಿಟ್ಟು ನೀವೇ ತಿಳ್ಕೊಳ್ಳಿ. ನೀವ್ ಹಂಗ ಇರಬೇಡಿ, ನೀವ್ ಹಂಗ ನಡ್ಕೋಬೇಡಿ, ನೀವ್ ಹಂಗ ಜೀವಿಸಬೇಡಿ. ಅವ್ರ ಮನಸ್ಸು ಕತ್ತಲೆ ಆಗಿದೆ, ಅವರ ಆಲೋಚನೆ ತಪ್ಪಾಗಿದೆ, ಅವ್ರ ಕಾರ್ಯಗಳು ತಪ್ಪಾಗಿದೆ, ಕತ್ತಲೆಯಾಗಿದೆ, ಅಶೋಧವಾಗಿದೆ. ಕಂಟಿನ್ಯೂ. ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಜ್ಞಾನದ ನಿಮಿತ್ತದಿಂದಲೂ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಏನಕ್ಕೆ ಅನ್ಯರಾಗಿದ್ದಾರೆ? ದೇವರಿಂದ ಉಂಟಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅವ್ರ ದೇವರ ದಯೆ ಅವ್ರಿಗಿರಲ್ಲ, ನಿತ್ಯ ಜೀವ ಅವ್ರಿಗಿರಲ್ಲ, ಕ್ಷಮಾಪಣೆ ಅವ್ರಿಗಿರಲ್ಲ, ಪರಲೋಕ ಅವ್ರಿಗಿರಲ್ಲ. ನರಕ, ನಿತ್ಯ ಯಾತನೆ ಸ್ಥಳ, ಎರಡನೇ ಮರಣ, ಸೈತಾನ್ ಇರೋ ಜಾಗ, ಯುಗ ಯುಗಾಂತರಗಳಿಗೆ ಅಲಿಯೋ ಜಾಗ ಹೋಗ್ತಾರೆ. ನಿತ್ಯ ಜೀವಕ್ಕೆ ಅಬಾಧ್ಯರಾಗಿದ್ದಾರೆ ಅವರು, ದೂರವಾಗಿದ್ದಾರೆ ಅವರು, ಅಪಾತ್ರರಾಗಿದ್ದಾರೆ, ಸೆಲೆಕ್ಷನ್ ಇಲ್ದಿರೋರಾಗಿದ್ದಾರೆ. ನೀನಾದ್ರೂ ನಿತ್ಯ ಜೀವಕ್ಕೆ ಆರಿಸಲ್ಪಟ್ಟಿದ್ಯಾ? ಅವ್ರ ಕಾರ್ಯಗಳು, ಕ್ರಿಯೆಗಳು, ಕೃತ್ಯಗಳು ನಿನಗೂ ಅವರಿಗೂ ಸಪರೇಟ್ ಇರ್ಲಿ. ಅವ್ರು ಮಾಡ್ದಂಗೆ ನೀನ್ ಮಾಡ್ತೀಯಲ್ಲ, ಅವ್ರು ಮಾತಾಡ್ದಂಗೆ ನೀನ್ ಮಾತಾಡ್ತೀಯಲ್ಲ, ಅವ್ರು ಬಟ್ಟೆ ಹಾಕ್ದಂಗೆ ನೀನ್ ಬಟ್ಟೆ ಹಾಕ್ತೀಯಲ್ಲ, ಅವ್ರು ಸೀರಿಯಲ್ ನೋಡ್ದಂಗೆ ನೀನ್ ಸೀರಿಯಲ್ ನೋಡ್ತೀಯಲ್ಲ, ಅವ್ರು ಟಿವಿ ನೋಡ್ದಂಗೆ ನೀನು ಪಿಕ್ಚರ್ಗೆ, ಥಿಯೇಟರ್ಗೆ, ಬಾರ್ಗೆ ಹೋಗ್ತೀಯಲ್ಲ, ಅವ್ರ ಅಭ್ಯಾಸಗಳು ಇಟ್ಕೊಂಡ್ರೆ ನೀನು ಅಭ್ಯಾಸಗಳು ಇಟ್ಕೊಂತೀಯಲ್ಲ, ಅವ್ರು ಮಾತಾಡ್ದಂಗೆ ನೀನು ಕೂಡ ಕೋಪ, ಕಾಮ, ಮದ, ಮತ್ಸರ, ದುದ್ದೌತಣ, ವ್ಯರ್ಥ, ಪ್ರಾರ್ಥನೆ ಇಲ್ದಿರೋ ಜೀವಿತ ನಡೆಸ್ತೀಯಲ್ಲ. ನೋಡಿ, ನಾನು ಅಷ್ಟೇ 25 ವರ್ಷ ಅನ್ಯ ಮನುಷ್ಯನಾಗಿದೆ, ವಿಗ್ರಹ ಆರಾಧಕನಾಗಿದೆ, ಪೂಜೆ ಪುರಸ್ಕಾರ ಮಾಡೋನಾಗಿದೆ, ಮನೆಯಲ್ಲಿ ಪೂಜೆ ಮಾಡಿ ಆಚೆ ಹೋಗ್ತಾ ಇದೆ, ಶನಿವಾರ ಆದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದೆ, ಪ್ರತಿದಿನ ನನ್ನ ಸ್ವಂತ ದೇವಸ್ಥಾನದಲ್ಲಿ ಗಂಟೆ ಹೊಡೆದು ಪೂಜೆ ಮಾಡ್ತಾ ಇದೆ, ವಿಗ್ರಹನ ತೊಳಿತಾ ಇದೆ. ಪ್ರತಿನಿತ್ಯ ಆ ದೇವರಿಗೆ ಎಷ್ಟು ಮುಗಿದ್ರೆ ಕೂಡ ನನ್ನಲ್ಲಿ ಒಂದು ಕೆಟ್ಟತನ, ನನ್ನಲ್ಲಿ ಒಂದು ಸ್ವಾರ್ಥ, ನನ್ನಲ್ಲಿ ನಾನೇ ಅನ್ನೋದು, ನಾನೇ ಚೆನ್ನಾಗಿರ್ಬೇಕು ಅನ್ನೋದು, ಹಣದ ಆಸೆ, ಮೋಸ ಜೀವಿತ, ಸಿನಿಮಾ, ವಾರಕ್ಕೊಂದ್ಸಾರಿ ಸಿನಿಮಾ ನೋಡೋ, ಹುಡುಗಿನ ಕೆಟ್ಟದಾಗಿ ನೋಡೋ ಒಂದು ಭಾವ, ಅಶುದ್ಧ ಜೀವಿತ, ಕೆಟ್ಟ ಆಲೋಚನೆ, ಬೆಳಗ್ಗೆ 4 ಗಂಟೆವರೆಗೂ ಟಿವಿ ನೋಡೋದು, ರಾತ್ರಿ ಆನ್ ಮಾಡಿದ್ರೆ ಅದು ಅದರಲ್ಲಿ ಕೆಟ್ಟದಾಗಿರೋದು ನೋಡೋದು. ನಂದು ಹೇಳ್ತಾ ಇದ್ದೀನಿ. ನಾನು ನಿಜವಾಗ್ಲು ನನ್ನ ದೇವರು ಆರಿಸ್ಕೊಂಡಿದ್ದಕ್ಕೆ ಆತನಿಗೆ ನಾನು ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ಪಾಪದಲ್ಲಿ ಸತ್ತೋಗ್ಬಿಡ್ತಾ ಇದ್ದೆ, ನಿತ್ಯ ಜೀವಕ್ಕೆ ನಾನು ಅಭಾಗ್ಯನಾಗ್ಬಿಡ್ತಾ ಇದ್ದೆ. ಸ್ಪಿರಿಟ್ ಆಫ್ ಗಾಡ್, ಆಮೆನ್. ಅಂತ ಅನ್ಯಾಯ ನನಗೆ ಗೊತ್ತು, ನಾನು ನೋಡಿದ್ದೀನಿ, ನನಗೆ ಗೊತ್ತು, ನಾನು ಅಶುದ್ಧವಾಗಿ ನೋಡಿದ್ದೀನಿ. ಆಮೇನ್. ಈ ಕಣ್ಣುಗಳಲ್ಲಿ ಕೆಟ್ಟಿದ್ದು ನಾನು ನೋಡಿದ್ದೀನಿ, ಈ ಬಾಯಲ್ಲಿ ಕೆಟ್ಟಿದ್ದು ಮಾತಾಡಿದ್ದೀನಿ, ಈ ಕಿವಿಯಲ್ಲಿ ಕೆಟ್ಟಿದ್ದನ್ನ ಕೇಳಿದ್ದೀನಿ. ಆಮೇನ್. ಹುಡುಗಿ ಹತ್ರ ಹೋಗಿ ಬರೋದು, ಮಲ್ಲಿಗೆ ತೊಳೋದು, ಹೆಂಗಸರ ಹತ್ರ ಬಿಟ್ಟು
ಮಿಕ್ಕಿದೆಲ್ಲ ಕೆಟ್ಟು ಬುದ್ಧಿ, ಕ್ಲಬ್ ಡಿಸ್ಕೋ, ಕ್ಯಾಬ್ರಿ, ಸಿಗರೇಟ್, ಸ್ಮೋಕು ಎಲ್ಲ ಮಾಡಿದೀವಿ. ಬ್ರಿಗೇಡ್ ರೋಡಲ್ಲಿ, MG ರೋಡಲ್ಲಿ ಸಿಗರೇಟ್ ಸೇದಿದ್ವಿ. ಅಲ್ಲಿರೋ ಥಿಯೇಟರ್ಗಳಲ್ಲಿ ಮೂವೀಸ್ ನೋಡಿದೀವಿ, ಸಿನಿಮಾಗಳನ್ನ. ಆಮೇನ್ ಆಮೇನ್ ಆಮೇನ್. ಓದ್ತಾ 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 ನನ್ನ ಪಾಪ ಜಾಸ್ತಿ ಆಗ್ತಾ ಇತ್ತು. ತುಂಬಾ ಲೋಕದಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದೆ. ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ದೆ ನಮ್ಮ ಫ್ರೆಂಡ್ ಇದು, ಅದರಲ್ಲಿರೋದೆಲ್ಲ ಬರೀ ಕೆಟ್ಟದ್ ನೋಡ್ತಾ ಇದ್ದೆ ನಾನು. ಈಗ ನಮ್ಮ ಕೈಗೆ ಬಂದ್ಬಿಟ್ಟಿದೆ ಮೊಬೈಲ್. ಏನ್ ಕೇಳಿದ್ರೆ ಅದು ಕೊಡ್ತಾ ಇದ್ದೆ. ಯೂಟ್ಯೂಬ್, ಫೇಸ್ಬುಕ್. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೇನ್. ನಿನ್ ಕೈಯಲ್ಲಿ ಆಗಲ್ವಾ? ನಿನ್ನ ನೀ ದೇವರಿಂದ ದೂರ ಮಾಡ್ತಾ ಎತ್ತಿ ಬಿಸಾಕ್ಬಿಡು ತಿಪ್ಪೇಲಿ. ಪರವಾಗಿಲ್ಲ. ಹಿಂದಿನ ಕಾಲದಲ್ಲಿ ಮೊಬೈಲ್ ಇರ್ಲಿಲ್ಲ, ಕಂಪ್ಯೂಟರ್ ಇರ್ಲಿಲ್ಲ, ಟಿವಿ ಇರ್ಲಿಲ್ಲ. ಅವರೆಲ್ಲ ದೇವರ ಹತ್ರ ಹೋದ್ರು. ಅವರೆಲ್ಲ ದೇವರ ಹತ್ರ ಇದ್ದಾರೆ. ಅವರೆಲ್ಲ ದೇವರ ಹತ್ರ ಇದ್ದಾರೆ. ಜ್ಞಾನ ಬೆಳೆದಿಲ್ಲ, ಅವತ್ತು ಟೆಕ್ನಾಲಜಿ ಬೆಳೆದಿಲ್ಲ, ಇಂಟರ್ನೆಟ್ ಇಲ್ದಿಲ್ಲ. ಅವ್ರು ಚೆನ್ನಾಗಿತ್ತು. ಸ್ಯಾಟಲೈಟ್ ಇರ್ಲಿಲ್ಲ, ಅವ್ರು ಚೆನ್ನಾಗಿತ್ತು ಲೋಕ. ಅವನು ಕೆಡಿಸಿದ್ದಾರೆ ಸೈತಾನ ಬೇರೆ ರೀತಿ. ಇವತ್ತು ಟೆಕ್ನಾಲಜಿ ಮೂಲಕ, ನೆಟ್ ಮೂಲಕ, ಅಂತರ್ಜಾಲದ ಮೂಲಕ, ವೆಬ್ ಮೂಲಕ ನಮ್ಮನ್ನ ಕೆಡಿಸ್ತಾ ಇದೆ, ನಮ್ಮನ್ನ ಕೆಡಿಸ್ತಾ ಇದೆ, ನಮ್ಮನ್ನ ಕೆಡಿಸ್ತಾ ಇದೆ. ಆಮೇನ್. ಆ ಮೊಬೈಲ್ ಬರೋದು ನಾನು ನೋಡ್ತೀನಿ, ಒಂದೊಂದು ಮೆಸೇಜ್ಗಳು. ಟೈಮ್ ಪಾಸ್ ಮಾಡೋದಂತೆ, ಹುಡುಗಿ ಜೊತೆ ಟೈಮ್ ಕಳೆಯೋದಂತೆ. ಆ ಕಾಲ್ಗಳು, ಆ ನಂಬರು, ಆ ಹೆಸರು ಹಾಕಿ ನಾರ್ಮಲ್ ಮೆಸೇಜ್, ವಾಟ್ಸ್ಆಪ್ ಮೆಸೇಜ್, ಇನ್ಸ್ಟಾಗ್ರಾಮ್ ಅಲ್ಲಿ, ಆಮೇಲೆ ಒಂದೊಂದ್ರಲ್ಲಿ ಹಾಕಿ 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 ಜನಗಳಿಗೆ ಶೇರ್ ಮಾಡ್ತಾ ಇರ್ತಾರೆ. ಸುಮ್ಮನೆ ಇರೋನು, ಕೆಲಸ ಇಲ್ದಿರೋನು, ದುಡ್ಡಿರೋನು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಒಂದು ಹುಡುಗನ ಅಡ್ರೆಸ್ ಕೇಳಕ್ ಹೋದ್ರೆ ಕಮ್ಮನಹಳ್ಳಿಯಲ್ಲಿ, ಆ ಹುಡುಗ ಪೇಪರ್ ಅಂಗಡಿ ಕೊಡಿ, ವೇಸ್ಟ್ ಗಾರ್ಬೇಜ್ ಅಂಗಡಿ. ಹಲ್ಲೆಲೂಯಾ. ಯಾರ ಹುಡುಗನ ಹತ್ರ ಆಟ ಆಡ್ಕೊಂಡು, ಗೇಮ್ ಆಡ್ಕೊಂಡು, ಆ ಹುಡುಗನ ಜೊತೆ ಮಾತಾಡ್ಕೊಂಡು ಗೇಮ್ ಆಡ್ತಾ ಇದ್ದೇನೆ. ನನಗೆ ಏನೇನೋ ಉತ್ತರ ಕೊಡ್ತಾನೆ. ಒಂದ್ಸರಿ ಗೊತ್ತಂತಾನೆ, ಒಂದ್ಸರಿ ಗೊತ್ತಿಲ್ಲ ಅಂತಾನೆ, 2 ದಿನ ತೆಗ್ದಿಲ್ಲ ಅಂತಾನೆ, ಅದೇನೋ ಗೊತ್ತಿಲ್ಲ ಸಾರ್ ಅಂತಾನೆ, ಏನೇನೋ ಮಾತಾಡ್ತಾನೆ. ನೋಡಿದ್ರೆ ವಾಕ್ಯ ಹಾಕಿದ್ದಾನೆ. ಏನಾಗಿದೆ ನಿನ್ಗಡೆ? ಕ್ಲೀನಾಗಿ ಗೇಮ್ ಆಡ್ತಾ ನಾನು ಕ್ಲೀನಾಗಿ ಕೇಳಿಸ್ತಾ ಇದ್ದೇನೆ. ಹಲ್ಲೆಲೂಯಾ ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೆನ್ ಆಮೆನ್ ಆಮೆನ್. ಎಷ್ಟು ಜನ ಹತ್ರ ದೇವರು ಮಾತಾಡ್ತಾರೆ? ನಿಜವಾಗ್ಲೂ ನೀವು ದೇವ್ರ ಹತ್ರ ಮಾತಾಡ್ತಾ ಇದ್ರೆ, ಇಲ್ಲಿ ದೇವ್ರೇ ಮಾತಾಡ್ತಾ ಇದ್ರೆ, ನೀವು ಚೇಂಜ್ ಆಗ್ತದೆ. ಆಮೆನ್ ಆಮೆನ್. ಮನಸ್ಸನ್ನು ಬದಲಾಯಿಸು. ಯಾರು ನೋಡಿಲ್ಲ ಬೇಡ. ಪಿಶಾಚಿಗಳು ನೋಡ್ತಾ ಇದೆ ನೀನ್ ಮಾಡೋ ಪಾಪಗಳು. ನಿನ್ ಸತ್ತಿರೋ ಪೂರ್ವಿಕರು ನೋಡ್ತಾ ಇರ್ತಾರೆ ನೀನ್ ಪಾಪಗಳು ಮಾಡ್ತಾ ಇರೋದು. ಸೀಕ್ರೆಟ್ ಆಗಿ ರೂಮಲ್ಲಿ ಕೂತ್ಕೊಂಡು, ಮನೆ ಮೇಲೆ ಹೋಗಿ, ಅಂಡರ್ಗ್ರೌಂಡ್ ಅಲ್ಲಿ ಹೋಗಿ, ಆಫೀಸ್ ಕೆಳಗಡೆ ಹೋಗಿ, ಆಫೀಸ್ ಮೇಲ್ಗಡೆ ಹೋಗಿ, ತೋಟದಲ್ಲಿ ಹೋಗಿ, ಮರದ ಮೇಲೆ ಕೂತ್ಕೊಂಡು, ಒಂದು ಕಾರ್ನರ್ ಅಲ್ಲಿ ಕೂತ್ಕೊಂಡು, ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ನೀನ್ ಮಾಡೋದು ಸತ್ತೋಗಿರೋ ಆತ್ಮಗಳು, ನಿನ್ ಬಂಧು ಬಳಗ ಸತ್ತೋಗಿರೋರು. ದೇವರು ನೋಡ್ತಾ ಇದ್ದಾರೆ. ಆಮೇಲೆ ಬನ್ನಿ ವಾಕ್ಯಕ್ಕೆ. ಇನ್ನೊಂದು ವಾಕ್ಯ ಓದಿ. ಎಸ್ತೇರ್ 3:8, ಎಸ್ತೇರ್ 3:8, 3:8, 3:8. ಆಮಾನನು ಅರಸನಾದ ಅಹಷ್ವೇರೋಷನಿಗೆ ನಿನ್ನ ರಾಜ್ಯದ ಎಲ್ಲಾ ಸಂಸ್ಥಾನಗಳಲ್ಲಿ, ಎಷ್ಟು ಸಂಸ್ಥಾನ ಹೇಳಿ ನೋಡೋಣ? 127 ಸಂಸ್ಥಾನಗಳು. ಎಷ್ಟು? 127 ಯೂನಿಯನ್. ಆಮೇಲೆ 127 ಸಂಸ್ಥಾನಗಳಲ್ಲಿ ಅದು ಭಾರತ ಕೂಡ ಒಂದು. ಭಾರತನು ಸೇರಿ 127. ಅದು ಇತರ ಜನಾಂಗ. ನಮ್ಮ ಸಂಸ್ಥಾನಗಳಿಂದ ಅಲ್ಲಿಂದ ಹೋದಮ್ಮ. ಎಲ್ಲಾ ಸಂಸ್ಥಾನಗಳಲ್ಲಿ ಏನಂತೆ ಬ್ರದರ್ ಸಿಸ್ಟರ್? ಒಂದು ವೆರೈಟಿ ಜನ ಇದೆ, ಒಂದು ಪ್ರತ್ಯೇಕ ಜನ ಇದೆ,
ನಾನು ಈ ಪ್ರಪಂಚದಲ್ಲಿರೋ ಎಲ್ಲಾ ಜನಗಳು ನೋಡಿದ್ದೀನಿ, ಈ ಜನ ತರ ಅದು ಇತರ ಜನಾಂಗಗಳವರ ಮಧ್ಯದಲ್ಲಿ ಹರಡಿದ್ದರು. ನೀನಿದೆಯಲ್ಲ, ಈ ನಿಮ್ಮ ಮನೆಗಳ ಹತ್ರ ಸುತ್ತಮುತ್ತ ಲೋಕದಲ್ಲಿ ಇದೆಯಾ ತಾನೆ? ನೀನು ಹರಡಿಕೊಂಡಿದೆಯಲ್ಲ, ನಿನ್ನ ಪಕ್ಕದಲ್ಲಿ ಅಕ್ಕಪಕ್ಕ ಅನ್ಯ ಜನಗಳು ಇದಾರಲ್ಲ, ನಮ್ದೇ ಇರೋರು ಇದಾರಲ್ಲ, ಯೇಸುವನ್ನ ಬಯೋರು ಇದಾರಲ್ಲ, ಇದರ ಇಲ್ವಾ? ಅಲ್ಲಿ ಹೇಳ್ತಾ ಇದ್ದೆ ನೋಡು, ಹರಡಿಕೊಂಡು ಅವರಿಂದ ಏನ್ ಪದ ಇಲ್ಲಿ ಕೂಡ ಪ್ರತ್ಯೇಕ. ಎಲ್ಲಾರು ಹೇಳಿ ಪ್ರತ್ಯೇಕ 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 ಅಂತ. ಸಪ್ರೇಟ್ 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 ಅಂತ ಹೇಳಿ ಪ್ರತ್ಯೇಕವಾಗಿದ್ದಾರಂತೆ ನೋಡಿ. 127 ದೇಶಗಳಲ್ಲಿದ್ದಾರೆ. ಎಷ್ಟು ದೇಶ? 127 ದೇಶದಲ್ಲಿದ್ದಾರೆ ರಾಜ. 127 ದೇಶದಲ್ಲಿರೋ ಇವರು ಅಲ್ಲಲ್ಲ ಇವರು ಇದ್ದಾರೆ. ಒಂದೊಂದು ಮನೆ ಇವ್ರದಿದೆ, ಅಲ್ಲಲ್ಲ 10 ಮನೆಗಳಿದೆ. ಬಟ್ ಇವರು ಅನ್ಯ ಜನಗಳ ಜೊತೆ ಸೇರಲ್ಲ, ಅವರ ಸಂಪ್ರದಾಯಗಳನ್ನ ಪಾಲಿಸಲ್ಲ, ಅವರ ಆಚಾರಗಳನ್ನ ಪಾಲಿಸಲ್ಲ, ಅವರ ಸಿದ್ಧಾಂತಗಳನ್ನ ಪಾಲಿಸಲ್ಲ, ಅವರ ಕಾರ್ಯಗಳನ್ನ ಇವರು ಮಾಡಲ್ಲ, ಅವ್ರ ಉತ್ಸಾಹದಲ್ಲಿ ಇವರು ಸೇರಲ್ಲ, ಅವರ ಹಬ್ಬಗಳಲ್ಲಿ ಇವರು ತಿನ್ನಲ್ಲ, ಅವ್ರ ಜಾತ್ರೆಗಳಲ್ಲಿ ಇವರು ಸೇರಲ್ಲ, ಪ್ರತ್ಯೇಕವಾಗಿದ್ದಾರೆ. ವಾಹ್, ನೀನಾಗಿದೀಯಾ? ಇಲ್ಲ ಆಪೋಸಿಟ್ ಅಲ್ಲಿ ಇದೆಯಾ? ನೀನು ಸಪರೇಟ್ ಆಗಿದೆಯಾ, ಮಿಕ್ಸ್ ಆಗಿದೆಯಾ? ನಿನಗೆ ಆಶೀರ್ವಾದ ಬೇಕಂದ್ರೆ, ನಿತ್ಯ ಜೀವ ಹೋಗ್ಬೇಕಂದ್ರೆ, ಪರಲೋಕ ಬೇಕು ಅಂದ್ರೆ, ನರಕ ತಪ್ಪಿಸ್ಕೊಬೇಕಂದ್ರೆ, ನಿನ್ನ ಕುಟುಂಬಕ್ಕೆ ನಿನ್ನ ಮಕ್ಕಳಿಗೆ ಆಶೀರ್ವಾದ ಕೊಡ್ಬೇಕಂದ್ರೆ ಪ್ರತ್ಯೇಕವಾಗಿರು, ಸಪ್ರೇಟ್ ಆಗಿರು. ಶಾಪಕ್ಕೆ ಗುರಿ ಮಾಡ್ಕೊಂಬೇಡ. ಕಾಯಿನಂತೆ ಶಾಪಕ್ಕೆ ಗುರಿ ಮಾಡ್ಕೋಬೇಡ ನಿನ್ನ. ಹಲ್ಲೆಲೂಯಾ. ಸಪ್ರೇಟ್ ಆಗಿದ್ದಾರೆ ರಾಜ ಅವರು. 127 ದೇಶದಲ್ಲಿದ್ದಾರೆ, ಸಪ್ರೇಟ್ ಆಗಿದ್ದಾರೆ, ಪ್ರತ್ಯೇಕವಾಗಿದ್ದಾರೆ ಅವರು. ಬ್ರದರ್, ಸಿಸ್ಟರ್, ಎಷ್ಟು ಲೋಕದಲ್ಲಿ ಜೀವಿಸಕ್ಕೆ ಆಸೆ ಪಡ್ತೀಯಾ? ಎಷ್ಟು ದಿನ ಅನ್ಯ ಜನಗಳ ತರನೇ ನಡ್ಕೊಂಡು ಅವ್ರಿಗೆ ಸಮಾನ ಆಗಿ ಅವ್ರ ಜೊತೆಲಿ ನಾಶನ ಆಗ್ತೀಯಾ? ಎಷ್ಟು ದಿನ ಆಯ್ತು ದೇವರು ನಿನ್ನನ್ನ ಕರೆದು? ಎಷ್ಟು ತಿಂಗಳು, ಎಷ್ಟು ವರ್ಷ ಆಯ್ತು ನಿನ್ ದೀಕ್ಷಾಸ್ತ್ರ ತಗೊಂಡು? ಎಷ್ಟು ದಿನಗಳಾಯ್ತು ನಿನ್ ಕೈಗೆ ಬೈಬಲ್ ಬಂದು? ಇಲ್ಲಿ ನಿನ್ನಲ್ಲಿ ಮಾರ್ಪಾಟು, ಎಲ್ಲಿ ನಿನ್ನಲ್ಲಿ ಚೇಂಜಸ್, ಎಲ್ಲಿ ನಿನ್ನ ಮಾತಲ್ಲಿ ಬದಲಾವಣೆ, ಎಲ್ಲಿ ನಿನ್ನ ಡ್ರೆಸ್ ಅಲ್ಲಿ ಬದಲಾವಣೆ, ಎಲ್ಲಿ ನಿನ್ನ ಆಲೋಚನೆಯಲ್ಲಿ ಬದಲಾವಣೆ, ಎಲ್ಲಿ ನಿನ್ನ ಪ್ರೇಯರ್ ಅಲ್ಲಿ ಬದಲಾವಣೆ, ಎಲ್ಲಿ ನಿನ್ನ ಕಲ್ಚರ್ನಲ್ಲಿ ಬದಲಾವಣೆ, ಎಲ್ಲಿ ನಿನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಬದಲಾವಣೆ. ಚರ್ಚಿಗೆ ಬಂದ್ರೆ ಚರ್ಚೆಯವ್ರ ತರ ಇರ್ತೀಯಾ? ಕೆಲ್ಸಕ್ಕೆ ಹೋದ್ರೆ ಕೆಲಸದವ್ರ ತರ ಇರ್ತೀಯಾ? ಮನೆಗೆ ಬಂದ್ರೆ ಮನೆಗಳ ಹತ್ರ ಇರೋರ್ ತರ ಇರ್ತೀಯಾ? ರಸ್ತೆಗೆ ಹೋದ್ರೆ ರಸ್ತೆಯಲ್ಲಿ ಇರೋರ್ ತರ ಇರ್ತೀಯಾ? ಎಲ್ಲಿ ನಿನ್ನ ಸಪರೇಟ್? ಎಲ್ಲಿ ನಿನ್ನ ಪ್ರತ್ಯೇಕ? ಎಲ್ಲಿ ನಿನ್ನ ಸಪರೇಟ್ ಮಾಡ್ಕೊಂಡಿರೋದು? ಅನ್ಯ ಜನಗಳ ತರನೇ ಮಾತಾಡ್ತೀಯಾ? ಅನ್ಯ ಜನಗಳ ತರನೇ ಡ್ರೆಸ್ ಮಾಡ್ತೀಯಾ? ಅನ್ಯ ಜನಗಳ ತರನೇ ನಾನ್ ನಿಮ್ಮಲ್ಲೊಬ್ನು ನಿನ್ನಲ್ಲಿ ಒಬ್ಳು ಅಂತ ತೋರಿಸ್ಕೊಂತೀಯಾ? ನೀನ್ ಮಾತ್ರ ಸ್ಪೆಷಲ್. ಈ ಸ್ಥಳದಲ್ಲಿ ಇದ್ರೆ ನನ್ನನ್ನು ಕೂಡ ಬಿಡಲ್ಲ ಪರಿಶುದ್ಧ ಆತ್ಮ. ಮನಸ್ಸು ಕಾಡ್ಬಿಡ್ತದೆ ಕೆಳಗಡೆ ಹೋಗಿ ಕುತ್ಕೊಂಡ್ಮೇಲೆ. ಆಮೇನ್ ಆಮೇನ್. ಯಾರಾದ್ರೆ ಏನು ವಾಕ್ಯಕ್ಕೆ, ನಮ್ಮ ಹೆಂಡತಿಗೂ ಅಷ್ಟೇ, ಮಗನಿಗೂ ಅಷ್ಟೇ, ನಿಮ್ಗೂ ಅಷ್ಟೇ, ಆಚೆ ಕಡೆ ಇರೋ ಪ್ರತಿಯೊಬ್ಬರಿಗೂ ಅಷ್ಟೇ ಸ್ಪೆಷಲ್ ಅನ್ನೋ ಮಾತೇ ಇಲ್ಲ. ಆಮೇನ್ ಆಮೇನ್. ನೋಡಿ ಅಲ್ಲಿ ಆತರ ಹೇಳ್ಬೇಕು ನಿನ್ ಬಗ್ಗೆ, ತರ ಹೇಳ್ಬೇಕು ನಿನ್ನ ಅಕ್ಕಪಕ್ಕ ಜನ, ಆ ತರ ಹೇಳ್ಬೇಕು ನಿನ್ನ ಮಂತ್ರಿ ಮಂಡಲ. ಸಪ್ರೇಟ್ ಆಗಿದೆ ಇದು, ಯಾರ ಜೊತೆ ಸೇರಲ್ಲ. ಇವ್ರ ಆರಾಧನೆ, ಇವ್ರ ಊಟ, ಇವರ ಒಂದು ಕಲ್ಚರ್, ಇವ್ರ ದಿನನಿತ್ಯ ಚರಿತ್ರೆ ಪ್ರತಿ ಒಂದು ಸ್ಪೆಷಲ್ ಆಗಿರ್ತದೆ. ಅವರ ಆ ನಿಬಂಧನೆ, ಆ ಕಟ್ಟುಪಾಡು, ಅವನ್ ಬಿಟ್ಟು ಅವ್ರು ಬರಲ್ಲ. ನೀನ್ ಹಂಗಿದೀಯಾ? ನೀನ್ ಜೀವಿಸ್ತೀಯಾ? ಆಶೀರ್ವಾದ ಬೇಕಾ? ದೇವ್ರ ಸನ್ನಿಧಿ ಬೇಕಾ? ದೇವ್ರ ಸಮ್ಮುಖ ಬೇಕಾ? ಅನ್ಯ ಜನಗಳಂತೆ ನೀನು ಅವ್ರ ಜೀವಿತ ಮಲ್ಲಿನ ಕತ್ತಲೆ ಆಗಿದೆ, ಅಂಧಾಕಾರವಾಗಿದೆ. ಜಗಳ ಆಡ್ತಾರೆ, ತಿಂತಾರೆ, ಕುಡಿತಾರೆ, ಹೊಡಿತಾರೆ, ಬೈತಾರೆ, ರೋಡ್ ಇಳಿತಾರೆ, ಎಲ್ಲ ಶುದ್ಧ ಕಾರ್ಯ ಮಾಡ್ತಾರೆ. ನೀನಿದೆಯಾ? ಪ್ರತ್ಯೇಕಿಸ್ಕೊ, ಸಪ್ರೇಟ್ ಆಗಿರು.
ಅವ್ರು ಯಾರಾಗಲಿ ನೋಡಿ. ಒಂದ್ಸಾರಿ ನನ್ನ ಹತ್ರ ನಮ್ಮ ಕಾರ್ನ ಸುಳ್ಳು ಹೇಳ್ಬಿಟ್ಟು ಒಂದು ಕ್ಷೇತ್ರಕ್ಕೆ ಬಾಯ್ಕೊಂಡು ನನ್ನ ಹತ್ರ ತಗೊಂಡೋದು, ಸುಳ್ಳು ಹೇಳ್ಬಿಟ್ಟು ತಗೊಂಡೋದ್ರು ಕಾರು. ಬಟ್ ತಂದ ಮೇಲೆ ಹತ್ಕೊಂಡು ಕಾರೆಲ್ಲ ಕ್ಲೀನ್ ಮಾಡಿ ಪ್ರೇಯರ್ ಮಾಡಿ ಪ್ರೇಯರ್ ನೀರೆಲ್ಲ ಹಾಕಿ ಇನ್ನೊಂದು ಸಾರಿ ದೇವ್ರೆ ಅವ್ರು ನನ್ನ ಬಂಧುಗಳು ಎಷ್ಟು ಸುಳ್ಳು ಹೇಳಿದ್ರು ಬೇಡ್ಕೊಂಡ್ರು ಕೊಡಲ್ಲ ನನ್ನ ಕಾರಪ್ಪ. ಆಮೇಲೆ ಕೊಡೋದಿಲ್ಲ. ಅವ್ರು ಎಷ್ಟನ್ನ ಕೇಳಿ ನಾನು ಕೊಡಲ್ಲಪ್ಪ, ಸಾರಿ ಅಪ್ಪ, ನಾನು ನಿನ್ನ ಕೇಳಬೇಕಾಗಿತ್ತು, ನನ್ನ ಬಂಧುಗಳಂತ ಕೊಟ್ಬಿಟ್ಟೆ, ಶ್ರಮಿಸು ದೇವ್ರೆ, ಇದು ನಿಂದು, ನಿನ್ನ ಸೇವಕನಿಗೆ ಸೇವೆಗೆ ಕೊಟ್ಟಿರೋದು. ಆಮೆನ್, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ಕಾರಲ್ಲಿ ಯೇಸು 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 ಅಂತಿದೆ. ಪ್ರೈಸ್ ದಿ ಲಾರ್ಡ್, ಆಮೆನ್. ಬಾರ್ ಹತ್ರ ನಿಲ್ಲಿಸ್ತಾರೆ, ಮಟನ್ ಅಂಗಡಿ ಹತ್ರ ನಿಲ್ಲಿಸ್ತಾರೆ, ಇನ್ನೊಂದು ಸ್ಥಳದಲ್ಲಿ ನಿಲ್ಲಿಸ್ತಾರೆ, ಇನ್ನೊಂದು ಸ್ಥಳದಲ್ಲಿ ನಿಲ್ಲಿಸ್ತಾರೆ, ಇನ್ನೊಂದು ಸ್ಥಳದಲ್ಲಿ ನಿಲ್ಲಿಸ್ತಾರೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ಪ್ರತ್ಯೇಕಿಸ್ಕೊಂಡು ನೀನ್ ನೋಡಿದ ತಕ್ಷಣ ಹೇಳ್ಬೇಕು, ಇವ್ರು ಕರಿಬಾರ್ದು, ಈ ಪ್ರೋಗ್ರಾಮ್ ಬರಲ್ಲ, ಇವ್ನು ಕರೆದ್ರೆ ಇಂಥ ಪ್ರೋಗ್ರಾಮ್ ಬರಲ್ಲ, ಇವರು ಗ್ರೂಪ್ ಏಸಿ ಕರೆದ್ರೆ ಮಾತ್ರ ಬರೋದು, ಇವ್ರು ಮದುವೆ ಕರೆದ್ರೆ ಮಾತ್ರ ಬರೋದು, ಇವ್ರು ನಾಮಕರಣ ಕರೆದ್ರೆ ಮಾತ್ರ ಇವ್ರು ಬರೋದು. ಆಮೇಲೆ ಬರ್ತಡೇ ಕರೆದ್ರೆ ಮಾತ್ರ ಬರ್ತಾರೆ, ಮನೆ ಓಪನಿಂಗ್ ಕರೆದ್ರೆ ಮಾತ್ರ ಬರ್ತಾರೆ ಇವರು. ಬೇರೆ ಯಾವ ಪ್ರೋಗ್ರಾಮ್ ಕರೆದ್ರೆ ಬರಲ್ಲ. ಕರಿಬೇಡ ಅವ್ರನ್ನ ಪ್ಲೀಸ್ ಅನ್ನೋವರೆಗೂ ಪ್ರೂವ್ ಮಾಡ್ಬೇಕು ನೀನು. ನಿನ್ ಸಪರೇಟ್ ಮಾಡಿದ್ದೀನಿ, ನಿನ್ ಸಪರೇಟ್ ಮಾಡಿದ್ದೀನಿ, ನಿನ್ ಸಪರೇಟ್ ಎಲ್ಲಿ? ನಾನು ಕೆಲವು ಅಲ್ಲ ನಮ್ಗೆ ಸಪರೇಟ್ ಮಾಡ್ತಾರಂತೆ ಪಾಸ್ಟರ್ ಬ್ರದರ್, ನಾನು ಇದ್ರ ಬಗ್ಗೆ ವಾರ ವಾರ ಹೇಳಿದ್ದೀನಿ, ನಾನು ಕೇಳ್ಬೇಡ, ನಾ ವಾರ ವಾರ ಹೇಳ್ಬಿಡ್ತೀನಿ. ಇವಾಗ ಯಾಕೆ ಕೇಳ್ತಾ ಇರೋದು? ಹೋಗಿ ಬಂದ್ಮೇಲೆ ತಿರ್ಗಾ ಬ್ರದರ್ ಗೊತ್ತಾಗುತ್ತೆ ನಮ್ಮ ಮನೆಗೆ ಬರೋದು ಅದಕ್ಕ ಅಲ್ಲ, ವಾರ ವಾರ ಹೇಳ್ಬಿಡ್ತಾ ಇದ್ದೀನಿ ಹೆಂಗಿರ್ಬೇಕಂತ. ತಿರ್ಗಾ ಸಪರೇಟ್ ಆಗಿ ಕೇಳೋದು, ಹಿಂಗ್ ಮನೆಯವ್ರು ಕೊಟ್ಟಿದ್ದಾರೆ, ಪತ್ರಿಕೆ ಕೊಟ್ಟಿದ್ದಾರೆ, ಕರೀತಾ ಇದ್ದಾರೆ, ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮ್, ಆ ಪೂಜೆ ಈ ಪೂಜೆ. ನೋ ಪ್ಲೀಸ್, ಹೋದ್ರೆ ಹೋಗಿ ಪಾಪ ಕಟ್ಕೊಂಡು ಶಾಪ ಕಟ್ಕೊ ಅಂತಾರೆ ದೇವ್ರು. ನಾನಲ್ಲ, ದೇವ್ರೇ ಹಂಗ ಅಂದ್ಬಿಡ್ತಾರೆ, ಶಾಪನ ತನ್ಕೋ ಹೋಗು. ನೀನೇ ಪ್ರೂಫ್ ಮಾಡ್ಬೇಕು. ನನಗೂ ಹೇಳಿದ್ರು ದೇವ್ರು ನಮ್ದಾಗ ಆರಂಭಗಳಲ್ಲಿ ಕೆಲವು ಪ್ರೋಗ್ರಾಮ್ ಯಾರು ಏನಕ್ಕೂ ಹೇಳಲ್ಲ ಅಂತಾರೆ. ಆ ತರ ತೋರಿಸ್ಕೊಡ್ಬೇಕು, ಆ ತರ ನಿನ್ನ ಪ್ರತ್ಯೇಕಿಸ್ಕೊಳ್ಬೇಕು, ಆ ತರ ನಿನ್ನ ಸಪರೇಟ್ ಮಾಡ್ಕೊಬೇಕು. ಓದಿ ಆ ಜನಾಂಗದವರ ನಿಯಮಗಳು ಇತರ ಎಲ್ಲ ಜನಾಂಗಗಳವರ ನಿಯಮಗಳಿಗೆ ಬೇರೆಯಾಗಿರುತ್ತವೆ. ಬೇರೆ ಎಲ್ಲಾರು ಹೇಳಿ ಬೇರೆ ಅಂತ. ಬೇರೆ ಬೇರೆ ಇರ್ಬೇಕಲ್ಲ, ಸಪರೇಟ್ ಆಗಿರ್ಬೇಕಲ್ಲ. ಪ್ರತ್ಯೇಕ ಬೇರೆ, ಪ್ರತ್ಯೇಕ ಬ್ರದರ್ ಪ್ರತ್ಯೇಕವಾಗಿರ್ಬೇಕು. ನೀನ್ ಇವಾಗ ಸಪರೇಟ್ ಆಗಿರ್ಬೇಕು. ಅನ್ಯ ಜನಗಳ ಜೊತೆ ಲೋಕದ ಜೊತೆ ಈ ಜೋಡ ಆಗ್ಬಾರ್ದು, ಮಿಕ್ಸ್ ಆಗ್ಬಾರ್ದು, ಸೇರ್ಬಾರ್ದು. ಎಚ್ಚರ. ಅವ್ರ ಜೊತೆಲಿರುವಾಗ ಹೆಂಗ್ ಮಾತಾಡ್ತೀನಿ, ನಿನ್ ಮಾತು ಕೂಡ ಪಾಪದಲ್ಲಿ ಸಿಕ್ಕಿಸ್ತಾರೆ, ಹುಷಾರ್. ನನ್ನ ವಾಕ್ಯ ಓದೋಣ. ಆಮೆನ್. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಜೀಸಸ್. ದಾನಿಯೇಲ 1ನೇ ಅಧ್ಯಾಯ 8ರಿಂದ 9. ದಾನಿಯೇಲ್ ಚಾಪ್ಟರ್ 1 8 to 10. 8 9వ వచనం. దానియేలు 1వ అధ్యాయం 1 దానియేలు 1 8 ಮೊದಲು 9. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ ಕ್ಷಮಿಸಿ ಎಂದು ವಿಜ್ಞಾಪಿಸಿದಾಗ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು ದಯೆಯನ್ನು ಹುಟ್ಟಿಸಿದನು. ನೋಡಿ, ದಾನಿಯೇಲ, ಶಾದ್ರಕ್, ಮೇಷಕ್, ಅಭಿನೋದಕರಿದ್ದಾರೆ. ಅವ್ರ ಜೊತೆಲಿ ಸಾವಿರಾರು ಜನ ಹಿಡ್ಕೊಂಡು ಹೋಗಿದ್ದಾರೆ, ಯಹೂದರಿದ್ದಾರೆ, ಅವರು ದೇವ್ರ ಮಕ್ಕಳೇ. ಆದ್ರೆ ಶಾದ್ರಕ್, ಮೇಧಕ್, ಅಭಿನೋದಕ್, ಆಮೇಲೆ ದಾನಿಯೇಲ 4 ಜನ ರಾಜನ್ ಕೊಡೋ ಊಟ, ರಾಜನ್ ಕುಡಿಯೋ ದ್ರಾಕ್ಷರಸ, ರಾಜನ್ ತಿನ್ನೋ ಪದಾರ್ಥ, ತಿಂಡಿ, ಮಾಂಸ, ಹಣ್ಣು, ಹಂಪಲು ನಮ್ಗೆ ಬೇಡ, ನಮ್ಗೆ ವೆಜಿಟೇರಿಯನ್ ಕೊಡಿ ಸಾಕು. ಕಾಯಿ ಪಲ್ಯಗಳು ಕೊಡಿ, ನಾವು ತಿಂದು 1 ತಿಂಗಳು 1 ವಾರ ಇಷ್ಟು ದಿನ ನೋಡು, ನಮ್ಮ ಮುಖ ಬ್ರೈಟ್ನೆಸ್ ಇದ್ರೆ ನೀನ್ ಕಂಟಿನ್ಯೂ ಮಾಡು. ನೀನು ಈ ಭೂಮಿಯಲ್ಲಿ ಇದೆಯಲ್ಲ, ನೀನು ಈ ಭೂಮಿಯಲ್ಲಿ ಇದೆಯಾ ತಾನೆ? ನಿನಗೂ ಕೂಡ ದೇವರು
ಮಟನ್ಗೆ, ಚಿಕನ್ಗೆ, ಫಿಶ್ಗೆ ಸ್ಪೆಷಲ್ ಐಟಮ್ ಮಾಡ್ಕೊತೀನಿ, ಖುದ್ದು ಕಾಸು ಕೊಡ್ತಾನೆ. ಬೇಕಾದ್ರೆ ಹೋಟ್ಲಿಂದ ಝೊಮೊಟೋಗೆ, ಸ್ವಿಗ್ಗಿಗೆ ಬುಕ್ ಮಾಡಿದ್ರೆ ತಂದು ಕೊಡ್ತಾರೆ. ನಿನ್ ಕಷ್ಟ ಆದ್ರೆ ಮಾಡ್ಕೊಂಡು ತಿನ್ನೋದು. ಅಲ್ಲಿ ಹೋಗಿ ತಿಂದು ನನ್ನನ್ನ ನಾನು ಏನ್ ಮಾಡ್ಕೊಂಬಾರಂತ ಹೇಳ್ತಾ ಇದ್ದೇನೆ. ಇಲ್ಲಿ ದಾನಿಯೇಲ ಅಶುದ್ಧ ಅಂದ್ರೆ ಮಲಿನ, ಮೇಲ್ಗಡೆ ಪದ, ಕೆಳಗಡೆ ಅಶುದ್ಧ. ಯಾಕೆ ಅವ್ರು ನಂಗೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಬಾಬೆಲ್ ಪದ್ಧತಿ ಏನಂದ್ರೆ, ಬಾಬೆಲ್ ಜನಾಂಗದ ಒಂದು ಸಂಪ್ರದಾಯ ಏನಂದ್ರೆ, ಅವರು ಏನ್ ತಿನ್ಲಿ, ಏನ್ ಕುಡಿಲಿ, ಹಾಲು ಕುಡಿಲಿ, ನೀರ್ ಕುಡಿಲಿ, ಒಂದ್ ಹಣ್ಣು ತಿನ್ಲಿ, ಒಂದ್ ಬಾಳೆ ತಿನ್ಲಿ, ಒಂದ್ ಆಪಲ್ ತಿನ್ಲಿ, ಒಂದು ಮಾಂಸ ತಿನ್ಲಿ, ಒಂದ್ ಜ್ಯೂಸ್ ಕುಡಿಲಿ, ಆ ದೇವರಂತೆ ಇಟ್ಟು ನೈವೇದ್ಯ ಮಾಡಿ ಆಗಲೇ ಎತ್ಕೊಂಡು ತಿಂತಾರೆ. ಇದಕ್ಕೆ ಕಾರಣ ಅವ್ರು ತಿನ್ನಲ್ಲ ಅನ್ನೋದು ಬೇರೆ ಏನಿಲ್ಲ. ಇವ್ರು ತಿನ್ನಲ್ಲ ಅನ್ನೋದು ಕಾರಣ ಇದೆ. ಇವ್ರು ಕುಡಿಯಲ್ಲ ದ್ರಾಕ್ಷರಸ ಅನ್ನೋದಕ್ಕೆ ಇದೇ ಕಾರಣ. ಆ ಬಾಬೆಲವರು ಅವ್ರ ದೇವರ ಹತ್ರ ಹಿಡಿದಿರ ಯಾರಿಗೂ ಕೊಡಲ್ಲ, ಅವರು ತಿನ್ನಲ್ಲ. ಅಲ್ಲಿಟ್ಟು ಪೂಜೆ ಮಾಡಿ, ನೈವೇದ್ಯ ಮಾಡಿ, ಆ ದೇವ್ರಿಗೆ ಒಪ್ಪಿಸಿ ಸ್ವಲ್ಪ ಸಪರೇಟ್ ಮಾಡಿ ಅಲ್ಲಿಟ್ಟು ಎತ್ಕೊಂಡು ತಿನ್ನೋದು. ಮಕ್ಕಳು, ಮನೆಯವರು, ಬಂದವರಿಗೆ, ಗೆಸ್ಟ್ಗಳಿಗೆ, ಫಂಕ್ಷನ್ ಅಲ್ಲಿ ಎಲ್ಲಾರು. ಒಂದು ಪ್ರೋಗ್ರಾಮ್, ದೊಡ್ಡ ಪ್ರೋಗ್ರಾಮ್ ನಡೆದ್ರು 10,000 ಜನಕ್ಕೆ ಊಟ ಹಾಕಿದ್ರು ಹಂಗೆ. ಅದಕ್ಕೆ ನನಗೆ ಬೇಡ, ನನಗೆ ಸಪರೇಟ್ ಆಗ್ಬೇಕು, ನನಗೆ ಕಾಯಿ ಪಲ್ಯಗಳು ಕೊಡಿ ಸಾಕು. ಅಲ್ಲಿ ಕೆಳಗಡೆ ಕೇಳ್ತಾರೆ, ಪ್ರತ್ಯೇಕ, ಸಪ್ರೇಟ್ ಸಪ್ರೇಟ್. ಗಮನಸ್ಥರು, ಬ್ರದರ್ ಸಿಸ್ಟರ್ಸ್ ಎಲ್ಲಾರು ಕೇಳ್ಬೇಕು. ನಾನು ವಾಕ್ಯ ತಕೊಂಡು ಮಾತಾಡ್ತಾ ಇದ್ದೀನಿ. ವಾಕ್ಯನೇ ತಾನೇ ಹೇಳ್ತಾರೆ. ಒಂದು ಪ್ರತ್ಯೇಕ ವಾಕ್ಯ, ಒಂದು ಕಲ್ಚರಿ ವಾಕ್ಯ, ಎರಡನ್ನೂ ಕೊಡ್ತಾ ಇದ್ದೀನಿ. ನಾನು ಏನು ಹೇಳ್ತಾ ಇದ್ದೇನೆ, ನನ್ನನ್ನ ಮಲಿನ ಮಾಡ್ಕೊಳಲ್ಲ. ಮಲಿನ ಅಂದ್ರೆ ಏನ್ ಗೊತ್ತಾ? ಅಶುದ್ಧ ಅಂದ್ರೆ ಏನ್ ಗೊತ್ತಾ? ಗಲೀಜ್, ಪಾಪ. ನನ್ನ ದೇಹನ, ನನ್ನ ಕಣ್ಣುಗಳನ್ನ, ನನ್ನ ಆತ್ಮನ, ನನ್ನ ಶರೀರನ, ನನ್ನ ಅಂಗಾಂಗಗಳನ್ನ ಶುದ್ಧವಾಗಿ ಪ್ರೇ ಮಾಡಿ ವಾಕ್ಯ ಪ್ರಕಾರ ನಡೆದು ತಿಂಗಳಿಗೊಂದ್ಸಾರಿ ಯೇಸುವಿನ ದೇಹ ಮತ್ತು ರಕ್ತನ ತಿಂದು, ಯಾವ ಗಂಡಸನ್ನ ನೋಡ್ದಿರಾ, ಯಾವ ಹೆಂಗಸ ಪಕ್ಕದಲ್ಲಿ ಮಲಗ್ದಿರಾ, ಯಾವ ಒಂದು ಅಶುದ್ಧ ಕಾರ್ಯ ಕೈ ಹಾಕ್ದಿರಾ, ಯಾವುದು ಕಣ್ಣಲ್ಲಿ ಕೆಟ್ಟದನ್ನ ನೋಡ್ದಿರಾ, ಕಿವಿಯಲ್ಲಿ ಕೆಟ್ಟ ಮ್ಯೂಸಿಕ್ ಸ್ವರಗಳನ್ನ ಕೇಳ್ದಿರಾ, ಹೃದಯದಲ್ಲಿ ಒಳ್ಳೆ ಆಲೋಚನೆ ಮಾಡಿ, ಮನಸ್ಸಲ್ಲಿ ಒಳ್ಳೆ ಚಿಂತೆ ಮಾಡಿ, ನನ್ನ ದೇಹ, ಆತ್ಮ, ಪ್ರಾಣ, ಶರೀರನ ಮೂರನ್ನ ಶುದ್ಧವಾಗಿ ಇಟ್ಕೊಂಡಿದ್ದೀನಿ. ಕಂಚಿಕಿ, ನಾನು ಇದನ್ನ ತಿನ್ನಲ್ಲ. ಆಸೆ ಪಟ್ಟ ದೇವರು ಆ ಕಂಚಿಕೆ ಹತ್ರ ಮಾತಾಡ್ತಾರೆ, ಅಧಿಕಾರಿ ಹತ್ರ ಮಾತಾಡ್ತಾ ಇದ್ದಾರೆ. ದಾನಿಯೇಲನ ಮೇಲೆ ಶದ್ರಕ್, ಮೇಷಕ್, ಅಭಿನೋದಗಳ ಮೇಲೆ ಕನಿಕರ ಮುಟ್ಟಿಸ್ತಾ ಇದ್ದಾರೆ. ನೀನ್ ಆಸೆ ಪಡ್ದಿರಾ, ದೇವ್ರು ನಿನ್ನ ಹೆಂಗೆ ಸಪರೇಟ್ ಆಗಿ ಪರಿಶುದ್ಧ ಆತ್ಮ ನಡೆಸ್ತಾನೆ. ನೀನ್ ಮೊದಲು ಆಸೆ ಪಡು, ಸಪರೇಟ್ ಆಗಿರ್ಬೇಕು, ಶುದ್ಧವಾಗಿರ್ಬೇಕು, ಮಲಿನವಾಗಬಾರ್ದು, ನಾನು ಗಲೀಜ್ ಆಗ್ಬಾರ್ದು. ಎಷ್ಟು ಜನಕ್ಕೆ ಕನ್ನಡ ಅರ್ಥ ಆಗಲ್ಲ ಹೇಳಿ? ಎಲ್ಲಾರ್ಗು ಅರ್ಥ ಆಗುತ್ತಾ? ಎಲ್ಲಾರ್ಗು ಅರ್ಥ ಆಗುತ್ತಲ್ಲ? ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿ ಕೇಳಿ, ಗಮನವಿಟ್ಟು ಕೇಳಿ, ಒಂದೊಂದು ಜಾಗ್ರತೆಯಿಂದ ಕೇಳಿ. ಪ್ರೈಸ್ ದಿ ಲಾರ್ಡ್. ಬರ್ಡೇ ಇರೋರ್ಗೆ ಹೋಗಿ ವಿವರಿಸಿ, ಯೂಟ್ಯೂಬ್ ಅಲ್ಲಿ ಇಕ್ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇಟ್ಕೊಂಡು ಕೇಳಿ, ಕೆಲಸ ಮಾಡಿ, ಮಾಡ್ತಾ ಕೇಳಿ. 2 ಸಾರಿ ಕೇಳಿ, ಚೆನ್ನಾಗಿದ್ರೆ 3 ಸಾರಿ ಕೇಳು. ಅರ್ಥ ಆಗಿಲ್ಲ ಅಂದ್ರೆ 2ನೇ ಸಾರಿ ಕೇಳು, ಇನ್ ಸ್ವಲ್ಪ ಅರ್ಥ ಆಗುತ್ತೆ, 3ನೇ ಸಾರಿ ಕೇಳು, ಪೂರ್ತಿ ಅರ್ಥ ಆಗುತ್ತೆ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಕೇಳ್ಬಿಟ್ಟಿದ್ದೀನಿ, ಡೈರೆಕ್ಟ್ ಆಗಿ ಅನ್ಬೇಡ, ಯೂಟ್ಯೂಬ್ ಅಲ್ಲಿ ಕೂಡ ಒಂದ್ಸಾರಿ ಕೇಳು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಪ್ರತ್ಯೇಕವಾಗಿ ನಮ್ಮ ಮಲಿನ ಆಗ್ಬಾರ್ದು, ನನ್ನ ದೇಹ ಕೆಟ್ಟು ಹೋಗ್ಬಾರ್ದು, ನನ್ನ ಆತ್ಮ, ಪ್ರಾಣ, ಶರೀರ ಕೆಟ್ಟು ಹೋಗ್ಬಾರ್ದು. ನೆಕ್ಸ್ಟ್ ಇನ್ನೊಂದು ವಾಕ್ಯ ಓದಿ. ಹಲ್ಲೆಲೂಯಾ, ಆಮೆನ್. ಗಲಾತ್ಯ 2ನೇ ಅಧ್ಯಾಯ 12ರಿಂದ 13. ಗಲಾತಿಯನ್ ಚಾಪ್ಟರ್ 2 12 to 13. ಯಾಕೆಂದರೆ ಯಾಕೋಬನ ಕಡೆಯಿಂದ ಕೆಲವರು ಬರುವುದಕ್ಕೂ ಮುಂಚೆ ಅವನು ಅನ್ಯ ಜನರ ಸಂಗಡ, ಯಾರು? ಪೇತ್ರ, ಕೇಪನು, ಅನ್ಯ ಜನರ ಸಂಗಡ ಊಟ ಮಾಡುತ್ತಿದ್ದನು, ಊಟ ಮಾಡ್ತಾ ಇದ್ದ. ಆಮೇಲೆ ಅವರು ಬಂದ ಮೇಲೆ ಸುನ್ನತಿಯವರಾದ ಅವರಿಗೆ ಅವನು ಭಯಪಟ್ಟು ಅನ್ಯ ಜನರನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕಿಸಿಕೊಂಡನು.
ಯಾಕೆ ನನ್ನ ಜನ ಬಂದ್ಬಿಟ್ರು, ನಮ್ಮ ಪಾಸ್ಟರ್ ಬಂದ್ಬಿಟ್ರು, ನಮ್ಮ ಬ್ರದರ್ ಸಿಸ್ಟರ್ಸ್ ಬಂದ್ಬಿಟ್ರು, ಅವರು ಪಾಸ್ಟರ್ಗೆ ಹೇಳ್ಬಿಡ್ತಾರೆ ಸಪರೇಟ್ ಆಗಿ ಹೋಗಿ ಸಪರೇಟ್ ಆಗಿ ನಿಂತ್ಕೊಂಡು ಕ್ಲೀನ್ ಆಗಿ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ರಂತೆ. ಪೇತ್ರ ಅವ್ರ ಜೊತೆಲಿ ಇದ್ರು ಕೆಲವು ಜನ. ಆಮೇಲೆ ಪೌಲನಿಗೆ ನೋಡ್ದ ಕೋಪ ಬಂದ್ಬಿಡ್ತು. ಪೌಲನಿಗೆ ಏನ್ ಬಂದ್ಬಿಡ್ತು? ಗದರಿಸ್ಬಿಟ್ಟ ಪೇತ್ರನ್ನೇ. ನೋಡಿ ಅಲ್ಲಿ ಮುಂದೆ ಓದಿ. ಇದಲ್ಲದೆ ಮಿಕ್ಕಾದ ಯೆಹೂದ್ಯರು ಅವನೊಂದಿಗೆ ಸೇರಿ ಹಾಗೆಯೇ ಕಪಟ ಮಾಡಿದರು. ಏನಂತ ಅದು ಲೋಕದಲ್ಲಿ ಸೇರ್ಕೊಳ್ಳೋದು ಏನಂತ ಹೇಳ್ತಾ ಇದ್ದಾನೆ ವಾಕ್ಯ? ಕಪಟ. ಎಲ್ಲಾರು ಹೇಳಿ ಕಪಟ ಅಂತ ಹೇಳಿ. ಕಪಟ ಅಂದ್ರೆ ಒಂದು ಮರೆ, ಸೀಕ್ರೆಟ್ ಲೈಫ್. ಒಳಗೊಂದು ಹೊರಗೊಂದು, ಇಲ್ಲೊಂಥರ ಅಲ್ಲೊಂಥರ, ಉಸಿರು ಬಳಿನ ಹಂಗಂದ್ರೆ ಆ ತರ. ಆಮೇಲೆ ನಾನು ಹೇಳ್ತಾ ಇಲ್ಲ ವಾಕ್ಯ. ಕಪಟ ಅಂದ್ರೆ ಒಳಗೊಂದು ಹೊರಗೊಂದು, ಇಲ್ಲೊಂಥರ ಅಲ್ಲೊಂಥರ, ಇದ್ದಾಗೊಂಥರ ಇಲ್ದಿದ್ದಾಗೊಂಥರ, ಅದನ್ನೇ ಕಪಟ ಅಂತ. ನೋಡಿ ಅಲ್ಲ, ಯಾರು ದೇವ್ರ ಮಕ್ಕಳಿಲ್ಲ. ಪೇತ್ರ ಕೆಲವು ಯಹೂದ್ಯರು ಅನ್ಯ ಜನಗಳ ಜೊತೆ ಸೇರಿ ಅವ್ರ ಜೊತೆ ತಿಂದು ಉಂಡು ಅವರಿದ್ದಂಗೆ ಇದ್ರು. ಪೌಲ ಬಂದು ನೋಡ್ದ. ಬಂದಿದ ತಕ್ಷಣ ತಮ್ಮನ್ನ ಸಪರೇಟ್ ಮಾಡಿ, ತಮ್ಮನ್ನ ಪ್ರತ್ಯೇಕಿಸ್ಕೊಂಡು. ಕೆಳಗಡೆ ಓದ್ಕೊಳ್ಳಿ. ಪೌಲ ಬೈದ್ಬಿಡ್ತಾನೆ ಅವ್ರನ್ನ. ನಾವಂತೂ ಹುಟ್ಟು ಯಹೂದ್ಯರು, ಅನ್ಯ ಜನಗಳಂತೆ ಪಾಪಿ ಜನಾಂಗದವರಲ್ಲ. ಈ ಪೇತ್ರ ಯೇಸುವಿನೊಟ್ಟಿಗಿದ್ದವನು, ಯೇಸು ಕ್ರಿಸ್ತನ ಜೊತೆ ಸಂಚರಿಸಿದವನು, ಪಂಚಶತಮದಿಂದಲಿದ್ದವನು, ಮೇಲುಪ್ಪರಿಗೆ ಅನುಭವ ಹೊಂದಿದವನು, ಶಿಲುಬೆಯ ನೋಡಿದವನು, ಸಮುದ್ರದ ಮೇಲೆ ನಡೆದವನು. ಹೌದಾ? ಇದ್ರಲ್ಲಿ ನಾನೊಂದು ನಿಮ್ಗೆ ನಿಜವಾಗ್ಲೂ ಬುದ್ಧಿ ಮಾತೇನು ಕೊಡ್ತೀನಿ. ಎಷ್ಟೇ ಜನ ಸ್ವೀಕಾರ ಮಾಡ್ಕೊಂತಾರೆ ಗೊತ್ತಿಲ್ಲ. ಬಹಳ ಕ್ರೈಸ್ತರು ಹಂಗಿದ್ದಾರೆ, ಅವನ್ನ ನೋಡಬೇಡ. ಅವರು ಹಂಗೆ ಇದ್ದಾರೆ. ಆ ಬ್ರದರ್ ಮಾಡ್ತಾರೆ, ಆ ಪಾಸ್ಟರ್ ತಿಂತಾರೆ, ಆ ಪಾಸ್ಟಮ್ಮ ತಿಂತಾರೆ, ಈ ಸಿಸ್ಟರ್ ತಿಂತಾರೆ. ಅವ್ರು ನಿಮ್ಗಿಂತ ಮೊದಲು ಚರ್ಚ್ಗೆ ಹೋದವರು, ಅವ್ರಿಗಿಂತ ನಿನ್ ಗ್ರೇಟಾ? ಈ ಫಲಹೀನತೆ ನಿನ್ನಲ್ಲಿ ಬರಬಾರ್ದು. ನಿನ್ ಕೈಯಲ್ಲಿ ನಾನು ಸ್ಟಾರ್ಟಿಂಗ್ ಆರಂಭದಲ್ಲಿ ಹೇಳ್ಬಿಟ್ಟೆ, ಈ ಬೈಬಲ್ ಓದು, ಇದು ಕರೆಕ್ಟಾಗಿ ಹೇಳ್ಕೊಡ್ತದೆ. ಬ್ರದರ್ ತಪ್ಪಾಗಿ ಹೇಳ್ಕೊಡ್ಬೋದು, ಪಾಸ್ಟರ್ ತಪ್ಪಾಗಿ ಹೇಳ್ಕೊಡ್ಬೋದು, ಅಯ್ಯ ತಪ್ಪಾಗಿ ಬೋಧಿಸ್ಬೋದು. ಬೈಬಲ್ ತಪ್ಪಾಗಿ ಹೇಳಲ್ಲ, ಬೈಬಲ್ ರಾಂಗ್ ಆಗಿ ಹೇಳಲ್ಲ. ಏನಿದೆ ಅದನ್ನೇ ಹೇಳ್ತೈತೆ. ಪರಿಶುದ್ಧಾತ್ಮ ಏನ್ ಬರ್ಸಿದ್ದಾನೆ ಅದನ್ನೇ ಅಲ್ಲಿ ಬರ್ದಿಟ್ಟಿದ್ದಾರೆ. ಬೈಬಲ್ ಅಲ್ಲಿ ಕೆಟ್ಟದ್ದಿಲ್ಲ. ಪಾಸ್ಟರ್ ಬೇಕಾದ್ರೆ ಬಲಹೀನತೆಯಲ್ಲೋ, ಜ್ಞಾನದ ಕೊರತೆಯಲ್ಲೋ, ಪರಿಶುದ್ಧಾತ್ಮ ಇಲ್ಲಿರೋ ಮಿಕ್ಸ್ ಆಗೋ ಮಾತಾಡ್ಬೋದು. ಯಾವ ಪಾಸ್ಟರ್ ಕರೆಕ್ಟ್ ಆಗಿ ವಾಕ್ಯ ಕ್ಲೀನ್ ಆಗಿ ಏನೋ ಬೇರೆಯವ್ರಿಗಿಂತ ಪರವಾಗಿಲ್ಲ ಹೊರತು ಜೀಸಸ್ ತರ ಹೇಳಕ್ ಆಗಲ್ಲ ಯಾರು. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಪ್ರತ್ಯೇಕಿಸಿಕೊಂಡರು. ಎರಡು ತರ ಇದೆ ನೋಡಿ ಅಲ್ಲಿ. ಅನ್ಯ ಜನಗಳಿದ್ದಾಗ ಅನ್ಯ ಜನಗಳ ತರ ಕೂತ್ಕೊಂಡು ತಿಂದು ಕುಂಡು ಉಡಿತಾ ಇದ್ರು. ಪೌಲ ಕೆಲವು ಯಾಕೋಬನ ಕಡೆ ಬಂದಿದ ತಕ್ಷಣ ತಮ್ಮನ್ನ ಪ್ರತ್ಯೇಕಿಸಿಕೊಂಡು ಅವ್ರ ಜೊತೆಗೆ ಕಪಟ ಮಾಡಿದ್ರ. ಕಪಟ ಜೀವಿತ ನಮ್ಮಲ್ಲಿದೆಯಾ? ಪ್ರತ್ಯೇಕ ಇಲ್ಲಿರೋ ಜೀವಿತ ನಮ್ಮಲ್ಲಿದೆಯಾ? ದೇವರ ಮಕ್ಕಳನ್ನ ಪಾಸ್ಟ್ ನೋಡಿದ ತಕ್ಷಣ ಪ್ರತ್ಯೇಕಿಸ್ಕೊಳ್ಳೋದು, ಅವ್ರು ಇಲ್ದಿರುವಾಗ ಇಷ್ಟ ಬಂದಂಗಿರೋದು ಇದೆಯಾ? ದಯವಿಟ್ಟು ನಿನ್ನ ಸರಿಪಡಿಸ್ಕೊಂತ ಮಾತಾಡ್ತಾ ಇದ್ದಾರೆ. ಇನ್ನೊಂದು ವಾಕ್ಯನ ನೋಡೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಆಮೆನ್. ಏಜ್ರ 10ನೇ ಅಧ್ಯಾಯ 2ನೇ ವಚನ 10ನೇ ವಚನ. 2 ಮತ್ತು 10, 2ರಿಂದ 10 ಅಲ್ಲ, 2 + 10. ಏಜ್ರ ಓದಿ. ಹತ್ತನೇ ಅಧ್ಯಾಯ 2ನೇ ವಚನ ಮತ್ತು 10ನೇ ವಚನ. ಆಗ ಏಲಾಮ್ ಸಂತಾನದ ಯೆಹಿಯೇಲನ ಮಗನಾದ ಚೆತಾನ್ಯನು ಎಚ್ರನಿಗೆ, ಇಸ್ರಾಯೇಲರಾದ ನಾವು ಅನ್ಯ ಜನರಾದ ಈ ದೇಶ ನಿವಾಸಿಗಳಿಂದ, ಪೆರೇಜಿಯರು, ಯೆಬೂಸಿಯರು, ಗಿರ್ಗಾಷರು, ಕಾನಾನ್ಯರು, ಹಿಂತಿಯರು, ಇದು ಅಲ್ಲಿ 7 ಜನಾಂಗ ಇತ್ತು. ಆ 7 ಜನಾಂಗನ ದೇವರು ಓಡಿಸಿಲ್ಲ. ನೋಡೋಣ ಇವ್ರ ಜೊತೆ ಸೇರ್ಕೊಂತಾರೋ, ಇವರು ಸಪರೇಟ್ ಆಗಿ ಇರ್ತಾರಂತ ದೇವರೇ ಇಟ್ಟಿದ್ದ. ನಿನ್ನ ಅಕ್ಕಪಕ್ಕ ಜನ ಇದಾರಲ್ಲ, ಹಂಗೆ ಅವ್ರನ್ನ ಕ್ಷಣ ಮಾತ್ರದಲ್ಲಿ ಬೇಕಾದ್ರೆ ಎತ್ಕೊಂಡ್ಬಿಡ್ತಾನೆ. ನಿನ್ ಬೇಕಾದ್ರೆ ಸಪರೇಟ್ ಆಗಿ ಇರ್ತಾನೆ.
ಅವ್ರ ಜೊತೆ ಸೇರ್ತಾರೋ ಇಲ್ಲ ಅಂತ ನೀನು ಇಟ್ಟಿರ್ತಾರಂತೆ. ಅವ್ರ ಜೊತೆ ಇನ್ವಾಲ್ವ್ ಆಗ್ಬಿಡ್ತೀಯಾ, ಅವ್ರ ಜೊತೆ ನೀನು ಕೂಡ ಪಾಪ ಮಾಡ್ಬಿಡ್ತೀಯ ಅಂತ ಅವ್ರನ್ನ ಮಧ್ಯದಲ್ಲೇ ಇಟ್ಟಿರ್ತಾನೆ ದೇವರು ನಮ್ಮನ್ನ. ಆಮೇಲೆ ಇವಾಗ ಇಸ್ರಾಯೇಲರು ಅನ್ಯ ಜನಗಳು ಅಂತ ಪದ ಇದೆ. ಈ ದೇಶ ನಿವಾಸಿಗಳಿಂದ ಹೆಣ್ಣನ್ನು ತೆಗೆದುಕೊಂಡು ನಮ್ಮ ದೇವರಿಗೆ ವಿರುದ್ಧವಾಗಿ ದ್ರೋಹ ಮಾಡಿದರು. ನಮ್ಮನ್ನು ನಾವು ತಿದ್ದಿಕೊಳ್ಳುವ ನಿರೀಕ್ಷೆಯು ಇನ್ನೂ ಉಂಟು. ಹಲ್ಲೆಲೂಯಾ. ಈಗ ಕೂಡ ಅದೇ ಮಾತಾಡ್ತಾ ಇದ್ದಾನೆ ದೇವರು. ಈಗ ನಿನ್ನ ಹತ್ರ ಮಾತಾಡ್ತಾ ಇದ್ದಾನಲ್ಲ, ಏನ್ ಮಾಡಿದ್ರು ಇಸ್ರಾಯೇಲರು? ಅನ್ಯ ಜನಗಳು ಹುಡುಗಿನ ತಕೊಂಡ್ಬಂದು ತಮ್ಮ ಮಕ್ಕಳಿಗೆ ಮದುವೆ ಮಾಡಿಕೊಂಡ್ರು, ಅಶುದ್ಧರಾದ್ರು, ವಾಕ್ಯಕ್ಕೆ ವಿರುದ್ಧವಾಗಿ ನಡೆದ್ರು. ಎಲ್ಲ ಅನ್ಯ ಸಂಪ್ರದಾಯ ಅವ್ರ ಮನೆ ಒಳಗೆ ಬಂತು. ಆ ಹೆಣ್ಮಕ್ಳು ತಂದಿದ್ದನ್ನ ತನ್ನ ಮನೆಯವ್ರಿಗೆಲ್ಲ ಕಳಿಸ್ಕೊಟ್ರು, ಮಾವನಿಗೆ, ಅತ್ತೆಗೆ, ಗಂಡನಿಗೆ. ಆಮೇನ್ ಆಮೇನ್. ಈಗಲೂ ಕೂಡ ನಮ್ಮ ಟೈಮ್ ಇದೆ. ದೇವರ ಕಡೆಗೆ ನಿರೀಕ್ಷೆಯಿಂದ ಕೈ ಎತ್ತಾರೆ. ನಿಜವಾಗ್ಲೂ ಹೇಳ್ತಾರೆ, ದೇವರು ನಿನಗೆ ಸೆಕೆಂಡ್ ಚಾನ್ಸ್ ಕೊಡ್ತಾನೆ. ನೀನೇನಾದ್ರೂ ಲೋಕದಲ್ಲಿ ಮಿಕ್ಸ್ ಆಗಿದೆಯಾ, ಈ ರೀತಿ ಜೀವಿತ ಏನಾದ್ರೂ ಇದೆಯಾ, ದಯವಿಟ್ಟು ಸರಿಪಡಿಸು. ಅನ್ಯ ಮನುಷ್ಯನ ಸಂಬಂಧ ಸಹವಾಸ ಬೆಳೆಸಬೇಡ. ಆಮೇನ್. ಕ್ರಿಸ್ತು ಕುಟುಂಬದಲ್ಲಿ ಹುಟ್ಟಿದ ತಕ್ಷಣ ಅವನು ಕ್ರಿಸ್ತು ಅಲ್ಲ ಅಂತ ಹೇಳಿದ್ದೀನಿ ನಾನು, ನೆನಪಿರ್ಲಿ. ಕ್ರಿಸ್ತು ಕುಟುಂಬದಲ್ಲಿ ಹುಟ್ಟಿದ್ರೆ ಕ್ರಿಸ್ತನನ್ನು ಅಂಗೀಕರಿಸ್ಕೊಂಡಿರ್ಬೇಕು. 1000 ಸಾರಿ ಹೇಳಿದ್ನಿ ಮಾತು, ನೆನಪಿರ್ಲಿ. ಅವಳ ಸಿಸ್ಟರು, ಅವ್ರ ಬ್ರದರ್ ನನಗೆ ಗೊತ್ತಿಲ್ಲ. ಕ್ರಿಸ್ತು ಕುಟುಂಬದಲ್ಲಿ ಹುಟ್ಟಿದ ತಕ್ಷಣ ನಾವು 4 ತಲೆಯವರು ಕ್ರಿಸ್ತು ಅಂದಿದ ತಕ್ಷಣ ಅವ್ರು ಕ್ರಿಸ್ತು ಆಗಲ್ಲ. ಸಪರೇಟ್ ಮನುಷ್ಯನು ಹೋಗಿ ಶಿಲುವೆಯಲ್ಲಿ ಮೊಣಕಾಲಾಕಿ ತಮ್ಮ ಪಾಪಗಳು ಹೇಳಿ ಆತನ ರಕ್ತದಿಂದ ತೊಳೆಯಲ್ಪಟ್ಟು ಪ್ರತಿದಿನ ಬೈಬಲ್ ಓದಿ, ಪ್ರತಿದಿನ ಚರ್ಚ್ಗೆ ಹೋಗಿ, ಪ್ರತಿದಿನ ದೇವರ ರಕ್ತ ದೇವನ ತಿಂದು ಕ್ರಮಬದ್ಧವಾಗಿ ನಡೆದ್ರೆ ಕ್ರಿಶ್ಚಿಯನ್. ಬ್ರದರ್ ಹಂಗೆಲ್ಲ ಒಪ್ಕೊಳ್ಳಲ್ಲ, ಪಾಸ್ಟರ್ ಹಂಗೆಲ್ಲ ಒಪ್ಕೊಳ್ಳಲ್ಲ, ಸಿಸ್ಟರ್ ಹಂಗೆಲ್ಲ ಒಪ್ಕೊಳ್ಳಲ್ಲ. ಆಮೇನ್. ಯಾಕೆ ಮಾತಾಡ್ತಾರೆ ಗೊತ್ತಾಯ್ತಾ? ಆಮೇನ್. ಆರಿಸ್ಕೊಳ್ಳೋದು ಹುಡುಗಿನ ತಪ್ಪಾಗಿದೆ, ಅದಕ್ಕೆ ಹೇಳ್ಕೊಡ್ತಾ ಇದ್ದಾರೆ ದೇವರು. ಇಲ್ಲಿ ಯಾರ ಬಗ್ಗೆ ಬರ್ತಾ ಇದೆ? ಮದುವೆ ಬಗ್ಗೆ ಬರ್ತಾ ಇದೆ. ಮದುವೆ ಬಗ್ಗೆ ಬರ್ತಾ ಇದೆ ನೋಡಿ. ಹುಡುಗಿನ ಸೆಲೆಕ್ಷನ್ ಮಾಡೋದು ನೀನಲ್ಲ, ಹುಡುಗನ ಸೆಲೆಕ್ಷನ್ ಮಾಡೋದು ನೀನಲ್ಲ, ನಿನ್ ದೇವರು. ನಿನ್ ಸಿಸ್ಟರ್ ಅಲ್ಲ, ನಿನ್ ಬ್ರದರ್ ಅಲ್ಲ, ನಿನ್ ಪಾಸ್ಟರ್ ಅಲ್ಲ, ಪಾಸ್ಟರ್ ಅಲ್ಲ, ದೇವರು. ಆದಾಮನಿಗೆ ಅವನು ಕೊಟ್ಟಿದ್ದು, ಇಸಾಕನಿಗೆ ರೆಬೇಕನ್ನ ಕೊಟ್ಟಿದ್ದು, ಅಬ್ರಾಹ್ಮನಿಗೆ ಸಾರನ್ನ ಕೊಟ್ಟಿದ್ದು ದೇವರು. ಹಲ್ಲೆಲೂಯಾ. ನೋವನ ಕಾಲದ ಜನಾಂಗ ಮಾಡ್ಕೊಂಡಿದ್ದ ಅವ್ರ ಮೇಲೆ ಕೋಪಗೊಂಡಂತ ಓದುವರ ವಾಕ್ಯ ಕೊಟ್ಟರು ದೇವರು ನಮ್ಗೆ. ನನ್ನ ವಾಕ್ಯ ನೋಡೋಣ. 10ನೇ ವಚನ ಓದಿ. ಅದರಲ್ಲಿ ಜೋರಾಗಿ ಓದಮ್ಮ. ಆತರ ಮಾಡ್ಕೊಂಡು ಆತರ ಸಂಪ್ರದಾಯ ಬೆಳೆದ್ರೆ ಏನು ಅಂತ ಹೆಚ್ಚಾಗ್ತದಂತೆ. ಅಪರಾಧ ಅಂದ್ರೆ ಏನು? ತಪ್ಪು ಮಾಡೋದು, ಪಾಪ ಮಾಡೋದು, ದೇವರಿಗೆ ವಿರುದ್ಧವಾಗಿ ನಡೆಯೋದು, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯೋದು, ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯೋದು, ಆಜ್ಞೆಯನ್ನ ಮೀರೋದು, ಇಚ್ಛಾನುಸಾರ ಜೀವಿಸೋದು, ಅದನ್ನೇ ಅಪರಾಧ ಅಂತಾರೆ. ಕಾನೂನಿಗೆ ವಿರುದ್ಧವಾಗಿ ಹೋದ್ರೆ ಸೆಕ್ಷನ್ ಅನ್ನ ಹಾಕಿ ಜೈಲಲ್ಲಿ ಇರ್ತಾರೆ. ನೋಡ್ಕೊ 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 ಅಲ್ಲಿ. ಆಮೇನ್ ಆಮೇನ್ ಆಮೇನ್. ಎಚ್ಚರವಾಗು. ಈಗಲೂ ಕೂಡ ನಿರೀಕ್ಷೆ ಇದೆ ಅಂತ 2ನೇ ವಚನದಲ್ಲಿ ಹೇಳ್ತು ವಾಕ್ಯ. ಇನ್ನೊಂದು ವಾಕ್ಯ ನೋಡೋಣ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಯೇಸುವೆ. 2 ಕೊರಿಂಥ 6ನೇ ಅಧ್ಯಾಯ 14ರಿಂದ 15. 14ರಿಂದ 15. ಎಂತವ್ರಂತೆ? ಎಂತವ್ರಂತೆ? ನೀನು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಜಾಯಿಂಟ್ ಆಗ್ಬೇಡ, ಸಂಬಂಧ ಬೆಳೆಸಬೇಡ, ಫ್ರೆಂಡ್ಶಿಪ್ ಬೆಳೆಸಬೇಡ, ಸಹವಾಸ ಮಾಡಬೇಡ, ಆ ಕೂಟಗಳಲ್ಲಿ ಸೇರ್ಬೇಡ. ಸಪರೇಟ್ ಆಗಿರು. ಆಮೇನ್. ನೆಕ್ಸ್ಟ್, ಧರ್ಮಕ್ಕೂ ನೀನೇ ಧರ್ಮ.
ನಮ್ದೇ ಇರೋರೆ ಅಧರ್ಮಿಗಳು. ಅಧರ್ಮಗೂ ಜೊತೆ ಏನು? ಬೆಳಕಿಗೂ. ನಿನ್ನೇನಂತಿದೆ ಬೈಬಲ್ ಗೊತ್ತಾ? ನೀನ್ ಈ ಲೋಕಕ್ಕೆ ಬೆಳಕು, ಈ ಲೋಕಕ್ಕೆ ದೀಪ. ಯು ಆರ್ ದ ಲೈಟ್. ನೀನ್ ಚಂದ್ರ, ಯೇಸು ಕ್ರಿಸ್ತನ್ ಸೂರ್ಯ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ್ ದೊಡ್ಡ ಬೆಳಕು, ನೀನ್ ಈ ಭೂಮಿಗೆ ಚಿಕ್ಕ ಬೆಳಕು. ಇನ್ ಫ್ಯೂಚರ್ ಅಲ್ಲಿ ನಕ್ಷತ್ರಗಳ ತರ, ಸ್ಟಾರ್ಸ್ ತರ ಹೊಳಿತಾ ಇರ್ತೀಯ, ಪಳ 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 ಅಂತ ದೇವರ ರಾಜ್ಯದಲ್ಲಿ. ಬೆಳಕಿಗೂ ಕತ್ತಲೆಗೂ, ಡಾರ್ಕ್ನೆಸ್ಗೂ ಬ್ರೈಟ್ನೆಸ್ಗೂ ಏನ್ ವ್ಯತ್ಯಾಸ? ಏನ್ ಸಂಬಂಧ? ವ್ಯತ್ಯಾಸ ಇಲ್ಲ ಅಂತ ಇದೆಯಾ? ಕ್ರಿಸ್ತನಿಗೂ ನಾವು ದೇವ್ರ ಮಕ್ಕಳಾಗಿರೋದಕ್ಕೆ ನಮಗೇನು ಹೆಸರಿದೆ ಈ ಲೋಕದಲ್ಲಿ? ಕ್ರೈಸ್ತರು. ಎಲ್ಲಾರು ಹೇಳಿ ಕೈ ಎತ್ತಿ. ಎಲ್ಲಾರು ಕೈ ಎತ್ತಿ ಹೇಳಕ್ಕೆ ಚಾಚಿರಿ. ಕ್ರೈಸ್ತನಿಗೂ ಸೈತಾನನಿಗೂ ಏನ್ ಸಂಬಂಧ? ಏನ್ ಸಂಬಂಧ? ಏನ್ ಕಾಂಟ್ಯಾಕ್ಟ್? ಕಾಂಟ್ಯಾಕ್ಟ್ ಬಿಡಲ್ಲ, ಬಿಡ್ತೀಯಾ? ಬಿಡ್ಬೇಕಂತ ಮಾತಾಡ್ತಾರೆ. ಏನು ಅವನ ಹತ್ರ ನಿನಗೆ ವ್ಯವಹಾರ? ಏನು ಅವನ ಹತ್ರ ನಿನಗೆ ಅಗ್ರಿಮೆಂಟು? ಯಾವ ಪಾಪಕ್ಕೆ ನೀನು ಅವನಿಗೆ ದಾಸನಾಗಿದೀಯಾ? ನಿನಗೂ ಸೈತಾನಿಗೂ ಒಡನಾಟ ಏನು? ಕೊಡೋದು ತಕೊಳ್ಳೋದಂತಾರೆ ಒಡನಾಟ ಅಂದ್ರೆ. ಗಿವಿಂಗ್ ಟೇಕಿಂಗ್, ಕೊಡೋದು ತಕೊಳ್ಳೋದು, ಬೈಯಿಂಗ್ ಸೇಲಿಂಗ್. ಆಮೇಲೆ ನಿನ್ಗೆ ಸೈತಾನ ಹತ್ರ ಏನ್ ಸಂಬಂಧ? ಅನ್ಯ ಜನಗಳ ಮೂಲಕನೇ ಸೈತಾನ ದೇವ ಜನರನ್ನೇ ಬಳಸ್ಕೊಂತಾನೆ. ಅನ್ಯ ಜನಗಳನ್ನ ಪೂರ್ತಿಯಾಗಿ ಬಳಸ್ಕೊಂತ. ಅವಕಾಶ ಕೊಟ್ಟರೆ ನನ್ನನ್ನು ನಿನ್ನನ್ನು ಬಿಡಲ್ಲ. ಕೊಟ್ಟಿಲ್ಲ ಅಂದ್ರೆ ಅವನು ತೆಪ್ಪಗೆ ಬಿದ್ದಿರ್ತಾನೆ ಕಾಲು ಕೆಳಗಡೆ. ಅವಕಾಶ ಕೊಟ್ಟರೆ ಭುಜದ ಮೇಲೆ ಕುತ್ಕೊಂಡು ಬಾಯಲ್ಲಿ ಮಾತಾಡ್ತಾನೆ ನಮ್ಮ ಮೂಲಕ. ಹಂಗೆ ಪೇತ್ರ ಮಾತಾಡಿದ್ದು, ದೇವರು ನಿನ್ನನ್ನ ಕಾಪಾಡ್ಲಿ, ಆ ಶಿಲ್ಬೆ ಮರಣ ನಿನಗೆ ಬೇಡ ಅಂತ ಪ್ರೇ ಮಾಡ್ತಾನೆ ಜೀಸಸ್ಗೆ ಪೇತ್ರ. ಹೇ ಗೆಟ್ ಔಟ್, ನೀನ್ ನನ್ನ ಮುಂದೆ ನಿಲ್ಬೇಡ. ಸೈತಾನ ಯಾರ ಮೂಲಕ ಮಾತಾಡ್ತಾರೆ? ಸೈತಾನ. ಹಂಗಾದ್ರೆ ಹುಷಾರ್. ಆಮೇನ್ ಆಮೇನ್. ಸೈತಾನಿಗೂ ನಮಗೇನ್ ಸಂಬಂಧ? ಸೈತಾನ ಜನರಿಗೂ ನಮ್ಗೇನ್ ಸಂಬಂಧ? ಏನ್ ಅಗ್ರಿಮೆಂಟು? ಏನ್ ಬಿಸ್ನೆಸ್? ಏನ್ ಟ್ರಾನ್ಸಾಕ್ಷನ್? ಆಮೇನ್. ಏನು ನಮ್ಮನ್ನೇ ಕೇಳ್ತಾ ಇದ್ದೇನೆ ಪ್ರಶ್ನೆ? ಇವೆಲ್ಲ ಪ್ರಶ್ನೆಗಳೇ. 4ನೇ ಪ್ರಶ್ನೆ ಏನ್ ಕೇಳ್ತಾನೆ ನೋಡಿ, 4th ಕ್ವಶನ್ಸ್. ದೇವರನ್ನು ನಂಬೋನಿಗೂ ಆರಾಧಿಸೋ ನಿನಗೂ ಆರಾಧಿಸದೇ ಇರೋನಿಗೂ ಏನ್ ಸಂಬಂಧ? ಏನ್ ಬಂಧ? 5ನೇ ಕ್ವಶನ್, 5th ಕ್ವಶನ್ಸ್. ಏನ್ ಮಂದಿರ ಅಂತೆ? ದೇವರ ಮಂದಿರ ಅಂದ್ರೆ ಯಾರು? ಏನ್ ಹೇಳ್ತಿದೆ? 1 ಕೊರಿಂಥ 3:16-17. ನೀವು ದೇವರ ಆಲಯವಾಗಿದ್ದೀರಾ, ದೇವರು ನಿಮ್ಮಲ್ಲಿ ವಾಸ ಮಾಡ್ತಾನೆ. ನಿಮ್ಮ ಹೃದಯ ದೇವರಿಗೆ ಗರ್ಭ ಗುಡಿ. ವಿಗ್ರಹಕ್ಕೂ ಸಂಬಂಧವೇನು? ಯಾರು ನಾವು ತಪ್ಪು ತಿಳ್ಕೊಂಡ್ರೆ ಗೊತ್ತಿಲ್ಲ. ನಮ್ಗೆ ಮಾತ್ರ ಹೇಳ್ತಾರೆ. ನಾನು 25 ವರ್ಷ ಎಲ್ಲಿ ಏನು ಸಿಕ್ಕಿದ್ರು ಹಿಂಗಂತ ಇದೆ. ಹಿಂಗಂದು ಚಪ್ಪಲಿ ಸರಿಬಿಟ್ಟು ಹಿಂಗಂದು ಸ್ವಲ್ಪ ಹೊತ್ತಿದ್ದು ಮುಂದಕ್ಕೆ ಹೋಗ್ತಾ ಇದ್ದೆ. ನಡ್ಕೊಂಡು ಹೋಗ್ತಾ ಇದ್ದೀನೋ, ಗಾಡಿಯಲ್ಲಿ ಹೋಗ್ತಾ ಇದ್ದೀನೋ, ಬಸ್ಸಲ್ಲಿ ಕೂತಿದ್ದೀನೋ, ನನಗೆ ಏನಾರ ಕಾಣಿಸಿದ ತಕ್ಷಣ ನಾನು ಅಲ್ಲೇ ಹಿಂಬಾಲಿಸ್ತಾ ಇದ್ದೀನಿ. ನಾನು ಹಿಂಗಂದ್ಬಿಟ್ಟು ನಿಂತು ಚಪ್ಪಲಿ ಬಿಟ್ಟು ಹಿಂಗಂದು ಹೋಗ್ತಾ ಇದ್ದೆ. ಎಲ್ಲಿ ಅವಾಗ ನನ್ನ ಒಳಗಡೆ ವಿಗ್ರಹ. ಈಗ ಅನ್ನಲ್ಲ, ಈಗ ನನ್ನಲ್ಲಿ ಏನಿಲ್ಲ ಹೇಳಿ ಇಲ್ಲ. ದೇವರ ಮಂದಿರ, ಸ್ತುತಿ ಸ್ತೋತ್ರಗಳು, ನೀತಿ ನ್ಯಾಯ ಮಾತುಗಳು, ಸತ್ಯ ನೀತಿ, ಒಳ್ಳೆ ಮಾತುಗಳು, ಕಾಲೋಚಿತ ಮಾತುಗಳು, ಶುಭ ವರ್ತಮಾನಗಳು. ಈಗ ಅನ್ನಲ್ಲ, ನನ್ನ ತಲೆ ಬಗ್ಸಲ್ಲ, ಕೈ ಮುಗಿಯಲ್ಲ. ನನ್ನ ಒಳಗಡೆ ಇದ್ದಾನೆ ದೇವರು. ಆಚೆಗಡೆ ಇಲ್ಲ ಇವತ್ತು ದೇವರು. ಅವತ್ತು ಆಚೆಗಡೆ ಇದ್ದ, ಇವತ್ತು ನನ್ನ ಒಳಗಡೆ ಇದ್ದಾನೆ. ನಾನೇ ದೇವರ ಆಲಯ. ನನ್ನ ದೇಹಕ್ಕೆ ನಾನೇ ಪೂಜಾರಿ. ನೀನೇ ದೇವರ ಆಲಯ. ನಿನ್ನ ದೇಹಕ್ಕೆ ನೀನೇ ಪೀಸ್ ಪೂಜಾರಿ.
ಈ ದೇಹನ ಕ್ಲೀನ್ ಆಗಿ ಕಾಪಾಡ್ಕೊ. ಏನೊಂದು ಅಶುದ್ಧನ ಸೇರಿಸಬೇಡ. ನಿನ್ ದೇಹಕ್ಕೆ ಪೂಜಾನೆ ಆಗಿ. ಇಲ್ಲಂದ್ರೆ ನೀನೇನ ಈ ದೇಹನ, ಈ ಕೈನ, ಈ ಕಣ್ಣನ್ನ, ಈ ಕಿವಿನ, ಈ ನಾಲ್ಗೆನ, ಈ ತುಟಿಯನ್ನ, ಈ ಕಣ್ಣನ್ನ, ಈ ಬ್ರೈನನ್ನ, ಈ ಹೃದಯನ, ಈ ಅಂಗಾಂಗಗಳನ್ನ, ಈ ಕಾಲಗಳನ್ನ ಕೆಡಿಸ್ರೆ ದೇವರು ನಿನ್ನನ್ನ ಕೆಡಿಸಿ ನರಕದಲ್ಲಿ ಹಾಕ್ತಾರೆ. ವಾರ್ನಿಂಗ್ ಇದು. ನೀವ್ ಮಾತ್ರ ಕೇಳಲ್ಲ, ತಿಳ್ಕೊಂಬೇಡಿ ನಮ್ಗೆ ಹೇಳ್ತಾರಂತ. ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ 17,000 ಜನ ಹತ್ರ ಕೇಳ್ತಾ ಇದ್ದಾರೆ ವಾಕ್ಯಗಳು. 16,500 ಜನ ಕೇಳಿದ್ದಾರೆ. ಚೆಕ್ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಒಂದೊಂದು ಮನೆಯಲ್ಲಿ ಒಂದೊಂದು ಮೊಬೈಲ್ ಇರ್ತದೆ, ಕುತ್ಕೊಂಡು 5-6 ಜನ ಬೇರೆ ಕೇಳಿರ್ತಾರೆ. ಹಲ್ಲೆಲೂಯಾ. ಅವಾಗ ಎಷ್ಟು ಸಾವಿರ ಜನ ಕೇಳಿರ್ತಾರೆ ನೋಡ್ಕೊಳ್ಳಿ. ಅವಾಗ ಪ್ರೈಸ್ ದಿ ಲಾರ್ಡ್. ದೇವರ ಮಂದಿರಕ್ಕೂ ವಿಗ್ರಹಕ್ಕೂ ಒಪ್ಪಿಗೆ ಏನ್ ಅಗ್ರಿಮೆಂಟು, ಏನ್ ಸಾವಕಾಶಿತನ. ನೆಕ್ಸ್ಟ್ ನಾವು ಜೀವ ಸ್ವರೂಪನಾದ, ಅಲ್ಲೇ ಕೊಡ್ತಾ ಇದೆ ನೋಡಿ ರೆಫರೆನ್ಸ್. ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದು ಸಪರೇಟ್ ಆಗಿ, ಸಪರೇಟ್ ಮಾಡಿ ಪ್ರತ್ಯೇಕವಾಗಿ. ಇಸ್ರಾಯೇಲ್ ನೋಡಿ ಬಿಲಾಮ ಏನಂದ, ಇವರು ಪ್ರತ್ಯೇಕ ಜನಾಂಗ, ಇವರು ಎಷ್ಟು ಸಪರೇಟ್ ಆಗಿದ್ದಾರೆ ನೋಡಿ, ಎಷ್ಟು ಅಂದವಾಗಿದೆ ನೋಡಿ, ಇವರು ಡೇರೆಗಳು ಎಷ್ಟು ಚೆನ್ನಾಗಿದೆ ನೋಡಿ. ಬಲಾಕ, ನಾನು ಇವ್ರು ಹೆಂಗೆ ಶಪಿಸ್ಲಿ, ದೇವರು ಇವರನ್ನು ಆಶೀರ್ವದಿಸು ಅಂತ ಹೇಳಿದ್ದಾನೆ. ನಾನು ಆಶೀರ್ವದಿಸ್ತೇನೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಮೊದಲನೇ ವಾಕ್ಯ ನಮ್ಗೆ ಕೊಟ್ಟರು ದೇವರು, ಈ ಲೋಕದಲ್ಲಿ ನಿನ್ನನ್ನು ಆರಿಸಿ ತಕೊಂಡು ಸಪರೇಟ್ ಆಗಿದ್ದೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಆಮೆನ್. ರಾಜರು ಹೆಂಗಂದ್ರೆ ಹೆಂಡತಿಗಂತಾನೆ ಒಂದು ಮನೆ ಸಪರೇಟ್ ಆಗಿ ಒಂದು ಅರಮನೆ ಕಟ್ಟಿರ್ತಾನೆ. ಅಲ್ಲಿ ಯಾರು ಹೋಗಂಗಿಲ್ಲ, ಅಲ್ಲಿ ಯಾರು ಇರಂಗಿಲ್ಲ. ಕೇಳ್ಬೇಕು ವಾಕ್ಯಗಳು ಸಪರೇಟ್ ಆಗಿ ಇಕ್ಕಿರ್ತಾನೆ. ಹಂಗೆ ನಮ್ಮ ಏಸಯ್ಯ ಮೊದಲ ಗಿತ್ತಿಯಾಗಿರೋ ನಮ್ಮನ್ನ ಈ ಲೋಕದಲ್ಲಿ ಸಪರೇಟ್ ಆಗಿ ಇಟ್ಟಿರ್ತಾನೆ. ಏನು ಗೊತ್ತಾ, ಈ ಬಾಡಿಗೆ ಮರಣ ಬರೋವರೆಗೂ, ಈ ಬಾಡಿಗೆ ಆಮೇಲೆ ಕ್ರಿಸ್ತನ ಹತ್ರ ಹೋಗ್ಬಿಡ್ತೀಯ, ಇಲ್ಲ ನರಕಕ್ಕೆ ಹೋಗ್ತೀವಿ. ಯಾವ್ದು ನಾನು ಸೆಲೆಕ್ಷನ್ ಮಾಡ್ಕೊಂಡಿರ್ತೀನೋ ಅದನ್ನ ರಿಸೀವ್ ಮಾಡ್ಕೊಂತೀನಿ. ಪ್ರೈಸ್ ದಿ ಲಾರ್ಡ್. ನೀನು ಪ್ರತ್ಯೇಕಿಸ್ಕೋ. ಶಾಪ, ಪಾಪ, ಅಶುದ್ಧ, ಮರಣ, ನರಕ ನಿನಗೂ ಇರಲ್ಲ, ನಿನ್ 4 ತಲೆಗಳಿಗಿರಲ್ಲ. ನೀನ್ ಈ ಲೋಕದಲ್ಲಿ ಮಿಕ್ಸ್ ಆಗಿ ಲೋಕದವರೊಟ್ಟಿಗೆ ಸೇರಿ ನೀನ್ ಜೀವಿಸಿದ್ರೆ ನಿನಗೂ ಶಾಪ. ನಿನ್ ಮುಂದೆ ಬರೋ 4 ತಲೆಗಳಿಗೆ ಶಾಪ. ಆಮೆನ್. 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 ನನ್ನ ಪ್ರೀತಿಯಿಂದನೇ ಹೇಳ್ತಾ ಇದ್ದೀನಿ. ಯಾವುದೋ ಒಂದು ಹೇಳಿ ನೀನು ಏನು ಮಾಡಿ ಕಲಿಸ್ಬೋದು, ಅದಕ್ಕಲ್ಲ. ನಾನು ನಿನ್ನ ಆತ್ಮ ಭಾರದಿಂದ ಹೇಳ್ತಾ ಇದ್ದೀನಿ, ನೀನು ಸಪರೇಟ್.